ಯಾವುದು ಎ ಕ್ರೈಟೀರಿಯಾ, ಟ್ರಿಪಲ್ ಎ, ಡಬಲ್ ಎ, ಎಸ್. ಈಗ ಟೂ ಪಾಲಿಗಾನ್ಸ್. ಪಾಲಿಗಾನ್ಸ್ ಅಂದ್ರೆ ಟೂ ಪಾಲಿಗಾನ್ಸ್ ಹ್ಯಾವಿಂಗ್ ದಿ ಸೇಮ್ ಸೈಡ್ಸ್, ಸೇಮ್ ನಂಬರ್ ಆಫ್ ಸೈಡ್ಸ್ ಇದ್ರೆ ಟೂ ಪಾಲಿಗಾನ್ಸ್ ಅಂದ್ರೆ ಅದರಲ್ಲಿ ಸೇಮ್ ನಂಬರ್ ಆಫ್ ಸೈಡ್ಸ್ ಇದಾವೆ. ಟೂ ಪಾಲಿಗಾನ್ಸ್ ಸೇಮ್ ನಂಬರ್ ಆಫ್ ಸೈಡ್ಸ್ ಇದ್ದು ಅವೆರಡನ್ನು ಸಿಮಿಲರ್ ಅಂತ ಕರಿಬೇಕಾದ್ರೆ ಯಾವ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಬೇಕು ಬರ್ಕೊಳ್ಳಿ. ಟೂ ಪಾಲಿಗಾನ್ಸ್ of the same number of sides, same number of sides are similar if ಈಗ ಟೂ ಪಾಲಿಗಾನ್ಸ್ ಯಾವ ಸೇಮ್ ಸೈಡ್ಸ್. ಸೊ ಈಗ ಎರಡು ಟ್ರಯಾಂಗಲ್ ತಗೋಣ. ಈಗ ಎ ಬಿ ಸಿ, ಇನ್ನೊಂದು ಪಿ ಕ್ಯೂ ಆರ್. ಈ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂತ ಅನ್ಬೇಕಾದ್ರೆ ನಾವ್ ಹೇಳ್ಬೇಕಾದ್ರೆ there are these triangles satisfy two conditions. First condition ಬೇಕಲ್ರಿ, ಒಂದನೇದು their corresponding angles are equal. ಸಿಮಿಲರ್ ಇಫ್ ಅಂತ ಹಾಕಿ ಫಸ್ಟ್ ಕಂಡೀಷನ್ ಏನು, their corresponding angles are equal. Their corresponding angles are equal. ನೋಡ್ರಿ, ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂದ್ರೆ ಯಾವುದು? ಎ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಪಿ ಆಗಿರಬೇಕು. ನೆಕ್ಸ್ಟ್ ಆಂಗಲ್ ಬಿ ಇಟ್ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ. Angle B is equal to angle Q. Last one, angle C is equal to angle R ಆಗಿರಬೇಕು. This is the first condition. Their corresponding angles are equal. ಬರ್ಕೊಂಡ್ರಿ, ಅದಕ್ಕೆ ಕೆಳಗಿಂದ ಬರ್ಕೊಂಡ್ರಿ their corresponding angles are equal ಅಂತ ಬರ್ಕೊಂಡು now write on this angle A is equal to angle P, angle B is equal to angle Q, angle C is equal to angle R. ಲಾವಣ್ಯ ಜಾಯ್ನ್ ಆದ? ಲಾವಣ್ಯ ಸರ್ ಜಾಯ್ನ್ ಆದೆ. ಇಷ್ಟ ತನಕ ಏನ್ ಮಾಡಿದೆ? ಇಷ್ಟ ತನಕ ಏನ್ ಮಾಡಿದೆ? ಸರ್ ನೆಟ್ವರ್ಕ್ ಸಿಗ್ತಿರ್ಲಿಲ್ಲ. ಆಯ್ತಲ್ಲ, ಅದೊಂದು ಒಳ್ಳೆ ರೀಸನ್ ಈಗ ನಮಗೆ. ನಿಜ ಸಿಗ್ತಿಲ್ಲ ಸರ್. ಆಯ್ತಾಯ್ತು, ಈಗ ಜಾಯ್ನ್ ಆಗಿದೆಯಲ್ಲ ಸರ್. ಕೇಳಿ, ಈಗ ಟೂ ಪಾಲಿಗಾನ್ಸ್ ಹ್ಯಾವ್ ಸೇಮ್ ಸೈಡ್ಸ್ are said to be similar if it satisfies two conditions. One condition is their corresponding angles. Corresponding A ಗೆ corresponding P, B ಗೆ corresponding Q, C ಗೆ corresponding Q, R. These angles are equal. First condition. Okay. Second condition ಬರ್ಕೊಳ್ರಿ. Their corresponding sides are in the same ratio. Their corresponding sides are in the same ratio. Same ratio. Now I will write this is 2, 4, 3, 6, 4, 8. Corresponding sides ನೋಡ್ರಿ. ಈಗ ಯಾವ್ದು ಎ ಬಿ ಗೆ ಕರೆಸ್ಪಾಂಡಿಂಗ್ ಸೈಡ್ಸ್ ಯಾವುದು ಪಿ ಕ್ಯೂ. ಸೊ ನಾವು 2/4 1/2. ನೆಕ್ಸ್ಟ್ ಎ ಸಿ ಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು? ಇಟ್ ಈಸ್ 3/6 1/2. ನೆಕ್ಸ್ಟ್ ಬಿ ಸಿ ಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು? ಕ್ಯೂ ಆರ್. ದಟ್ ಈಸ್ 4/8 1/2. The corresponding sides ratio ಇದೆಯಲ್ಲ, 3 ratios ಇರುತ್ತೆ. ಆ 3 ratios ಸೇಮ್ ಇದ್ರೆ then these two triangles are similar. So now write both the conditions are satisfied.
triangle ABC is similar to triangle PQR. ಇವೆರಡು ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಬೇಕು. ಏನು ಅಂತ ನಿಮ್ ತಲೆ ಒಳಗಿರ್ಬೇಕು. ಯಾವುದೇ ಎರಡು ಪಾಲಿಗಾನ್ಸ್ ಅನ್ನ ಅಂದ್ರೆ ಸೇಮ್ ನಂಬರ್ ಆಫ್ ಸೈಡ್ಸ್ ಇದ್ರೆ ಅವೆರಡೂನು ಸಿಮಿಲರ್ ಅಂತ ಕರಿಬೇಕಾದ್ರೆ ಇಟ್ ಮಸ್ಟ್ ಸ್ಯಾಟಿಸ್ಫೈ two conditions. Their corresponding angles are equal. Their corresponding sides are in the same ratio or proportion. Bracket ಅಲ್ಲಿ ಬೇಕಾದ್ರೆ ರೇಷಿಯೋ ಅಥವಾ ಪ್ರಪೋರ್ಷನ್ ಅಂತ ಬರ್ಕೊಳ್ಳಿ. So clear? Similar ಅನ್ಬೇಕಾದ್ರೆ two polygons have same number of sides. It must be a similar. It satisfies two conditions. One is the corresponding angles are equal, then corresponding sides are in the same proportion. Clear ಬರ್ಕಂಡ್ರಾ? Yes, sir. ಬರ್ಕೊಳ್ಳಿ. ಈಗ ಒಂದು ನಾನು ಸ್ಟೇಟ್ಮೆಂಟ್ ಹೇಳ್ತೀನಿ ಕೇಳಿ. ಆಲ್ ಕಾಂಗ್ರೆಂಟ್ ಫಿಗರ್ಸ್ ಆರ್ ಸಿಮಿಲರ್. ಕ್ಲಿಯರಾ? Yes, sir. ಆಲ್ ಕಾಂಗ್ರೆಂಟ್ ಅಂದ್ರೇನು? ದೇ ಹ್ಯಾವ್ ಸೇಮ್ ಶೇಪ್, ದೇ ಹ್ಯಾವ್ ಸೇಮ್ ಸೈಜ್. ಕ್ಲಿಯರಾ? Yes, sir. ಆಲ್ ಸಿಮಿಲರ್ ಫಿಗರ್ಸ್ ಆರ್ ನಾಟ್ ಕಾಂಗ್ರಿಯೆಂಟ್. ಸಿಮಿಲರ್ ಫಿಗರ್ಸ್ ಕಾಂಗ್ರಿಯೆಂಟಾ? No, sir. ಯಾಕೆ? ಈ ಸಿಮಿಲರ್ ಫಿಗರ್ಸ್ ಅಲ್ಲಿ ನಾವು ಸೇಮ್ ಶೇಪ್ ಇರುತ್ತೆ ಬಟ್ ಸೇಮ್ ಸೈಜ್ ಇರಲ್ಲ. ಬಟ್ ಕಾಂಗ್ರೆಂಟ್ ಅಲ್ಲಿ ದೇ ಹ್ಯಾವ್ ಸೇಮ್ ಶೇಪ್, ದೇ ಹ್ಯಾವ್ ಸೇಮ್ ಸೈಜ್. ಸೊ ಕ್ಲಿಯರ್? ನಾನು ಹೇಳ್ತಿದ್ದೀನಿ ಕಾಂಗ್ರೆಂಟ್ ಫಿಗರ್, ಆಲ್ ಕಾಂಗ್ರೆಂಟ್ ಫಿಗರ್ಸ್ ಆರ್ ಸಿಮಿಲರ್ ಬಟ್ ಆಲ್ ಸಿಮಿಲರ್ ಫಿಗರ್ಸ್ ಆರ್ ನಾಟ್ ಕಾಂಗ್ರೆಂಟ್. ನೌ ಇಟ್ ಇಸ್ ಕ್ಲಿಯರ್? ಯಾರಿಗಾರ ಡೌಟ್ ಇದ್ರೆ ಕೇಳಿ. ಕಾಂಗ್ರೆಂಟಿಗೂ ಸಿಮಿಲರಿಗೂ ಇನ್ನ ನನಗೆ ತಲೆ ಒಳಗೆ ಹುಳ ಇದೆ ಸರ್ ಅಂತಂದ್ರೆ ಧಾರಾಳವಾಗಿ ಕೇಳ್ಬಹುದು. ಇದೆಯಾ? No doubt. ಸೊ ಎಲ್ಲರಿಗೂ ನಾನು ನಾಟ್ ಓನ್ಲಿ ಹರ್ಷಿತಾ, ಸೊ ಎನಿಬಡಿ ಕ್ಯಾನ್ ಹ್ಯಾವಿಂಗ್ ದ ಪ್ರಾಬ್ಲಮ್ ರಿಗಾರ್ಡಿಂಗ್ ದಿಸ್ ಸಿಮಿಲಾರಿಟಿ ಅಂಡ್ ಕಾಂಗ್ರಿಯೆಂಟ್. ನಾನು ಹೇಳ್ತಿದ್ದೀನಿ ಒಂದು ಸ್ಟೇಟ್ಮೆಂಟ್. ಆಲ್ ಕಾಂಗ್ರಿಯೆಂಟ್ ಆಂಗಲ್ಸ್ ಆರ್ ಕಾಂಗ್ರಿಯೆಂಟ್ figures are similar, but similar figures are not congruent. Need not to be a congruent. Clear? Yes, sir. Okay, Yes, sir. ಬರ್ಕೊಳ್ರಿ. All congruent figures are similar, but the similar figures need not to be congruent. Need not to be congruent. So now you come to the exercise 6.1. Take down the first question. ನಾನು ಆನ್ಸರ್ ಹೇಳ್ತೀನಿ. ಫಸ್ಟ್ ಒನ್, ಆಲ್ ದ ಸರ್ಕಲ್ಸ್ ಆರ್, ಬ್ರಾಕೆಟ್ ಅಲ್ಲಿ ಏನಿದೆ ಅದು ಬರ್ಕೊಳ್ಳಿ, ಆಮೇಲೆ ಡಿಸ್ಕಸ್ ಮಾಡಿ ಯು ಕ್ಯಾನ್ ಕಮ್ ಟು ದಿ ಕನ್ಕ್ಲೂಷನ್. ಎಕ್ಸರ್ಸೈಸ್ 6.1.
ಸಿಮಿಲರ್ ಅನ್ಬೇಕಾದ್ರೆ ಏನಿರ್ಬೇಕು? ಯಾರು ಹೇಳ್ತೀರಾ? ಸೇಮ್ ಸೈಡ್ಸ್ ಇದಾವೆ, ಅವ್ನ್ ಸಿಮಿಲರ್ ಅನ್ಬೇಕಾದ್ರೆ ಏನ್ ಕಂಡೀಷನ್ಸ್ ಇದೆ? Sir, all the Same ಇರ್ಬೇಕು. All the angles are equal and their corresponding sides are in the same ratio or same proportion. Now it is clear? ಎರಡು ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಬೇಕು. ಯಾವಾಗ? ಸಿಮಿಲರ್ ಅನ್ಬೇಕಾರೆ. ಸಿಮಿಲರ್ ಹೆಂಗಂದ್ರೆ ಟೂ ಫಿಗರ್ಸ್ ನ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರಬೇಕು ಅಂಡ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದಿ ಸೇಮ್ ರೇಷಿಯೋ. ದೆನ್ ದ ಟೂ ಪಾಲಿಗನ್ಸ್ ಹ್ಯಾವ್ then the two polygons are said to be similar. ಮತ್ತೆ ಸೈಡ್ಸ್ ಸೇಮ್ ಇರಬೇಕು. ನೆನ್ಪಿಟ್ಕೊಳ್ಳಿ, ಒಂದ್ರಲ್ಲಿ 3 ಇದ್ದು ಒಂದ್ರಲ್ಲಿ 4 ಇದ್ರೆ ಅವು ಸಿಮಿಲರ್ ಫಿಗರ್ಸ್ ಆಗಲ್ಲ. ಸೇಮ್ ಶೇಪ್ ಇರಬೇಕು ಬಟ್ ಸೈಜ್ ಡಿಫರೆಂಟ್ ಇರಲಿ, ಅದು ನಮಗೆ ಬೇಕಾಗಿಲ್ಲ. ಈಗ ಫಸ್ಟ್ ಕ್ವಶನ್, ಆಲ್ ಸರ್ಕಲ್ಸ್ ಆರ್ ಕಾಂಗ್ರುಯೆಂಟ್ ಆರ್ ಸಿಮಿಲರ್? similar. Similar. ಈಗ ಸರ್ಕಲ್ಸ್ ಹಾಕಿದೀನಿ, ಇದೊಂದಿದೆ ಇದೊಂದಿದೆ. ಆಲ್ ಸರ್ಕಲ್ಸ್ ಹೇಳಿದ ನಾವು, ನಾಟ್ ಓನ್ಲಿ ದೀಸ್ ಟೂ ಸರ್ಕಲ್ಸ್, ಆಲ್ ಸರ್ಕಲ್ಸ್ ಆರ್ ಕಾಂಗ್ರುಯೆಂಟ್. ಎಲ್ಲಾ ಸರ್ಕಲ್ಸ್ ಸೇಮ್ ಶೇಪ್ ಸೇಮ್ ಸೈಜ್ ಹೊಂದಿದ್ದಾವ? No, No, sir. sir. ಸರ್ಕಲ್ಸ್ ಹ್ಯಾವ್ ಸೇಮ್ ಶೇಪ್, ಕರೆಕ್ಟಾ? Different size. ಡಿಫರೆಂಟ್ ಸೈಜ್, therefore this is similar. Further dashes saw. Second one, all squares are Similar. Congruent. ಯಾವುದು? Congruent. All Sir, squares sir. are Similar. similar. ಅಕ್ಕ ಯೋಚನೆ ಮಾಡ್ರಿ, ಯಾಕೆ ಅಂದ್ರೆ ಇದು ಸ್ಕ್ವೇರ್. ಒಂದ್ ನಿಮಿಷ ಹೇಳ್ಬಿಡ್ತೀನಿ, ಅವಳು ಯಾರು ಹೇಳಿದಲ್ಲ, ಇದು ಸ್ಕ್ವೇರ್, ಇದು ಸ್ಕ್ವೇರ್. ಕಾಂಗ್ರುಯೆಂಟ್ ಸಿಮಿಲರ್? Similar, sir. ಮತ್ತೆ ಯಾರು ಕಾಂಗ್ರುಯೆಂಟ್ ಅಂತ? Nikita, sir. ಹ ನಿಖಿತಾ, ಅರ್ಥ ಮಾಡಕ ಸಿಮಿಲರ್ಗೂ ಕಾಂಗ್ರುಯೆಂಟ್ಗೂ ಡಿಫ್ರೆನ್ಸ್ ಅಂದ್ರೆ, ಸಿಮಿಲರ್ ಅಂದ್ರೆ ಶೇಪ್ ಸೇಮ್ ಇರುತ್ತೆ, ಸೈಜ್ ನಾಟ್ ಈಸ್ ಸೇಮ್. ಶೇಪ್ ಸೈಜ್ ಸೇಮ್ ಇದ್ರೆ ದೇ ಆರ್ ಕಾಂಗ್ರುಯೆಂಟ್. Now it is clear? Okay. Now write the third one. All dash triangles are similar. Isosceles triangles. Correct ನೋಡು. Sir, equilateral triangles. Equilateral triangle. Sir, ಅದ್ರಲ್ಲಿ ಎಲ್ಲ ಸೈಜ್ ಈಕ್ವಲ್ ಬರುತ್ತಲ್ಲ ಸರ್? ಅಲ್ಲವಾ, ಒಂದ್ ವಿಚಾರ ಹೇಳ್ತೀನಿ ಕೇಳು. ಈಕ್ವಿಲಾಟ್ರಲ್ ಟ್ರಯಾಂಗಲ್ ಅಲ್ಲಿ ಈಕ್ವಿಲಾಟ್ರಲ್ ಟ್ರಯಾಂಗಲ್ಸ್ ಆರ್ ದೇ ಹ್ಯಾವ್ ಕಾಂಗ್ರುಯೆಂಟ್ ಹೌದು, ಸಿಮಿಲರ್ ಹೌದು, ಬಟ್ ಅವನಲ್ಲಿ ಏನ್ ಕೇಳಿದಾನೆ? ಸಿಮಿಲರ್ ಕೇಳಿದಾನೆ. ಹರ್ಷಿತಾ, ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡಕ, ಆಲ್ ಡ್ಯಾಶ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಐಸಾಸಿಲಸ್ ಸಿಮಿಲರಾ? ಐಸಾಸಿಸ್ ಅಲ್ಲಿ ಟೂ ಸೈಡ್ಸ್ ಆರ್ ಈಕ್ವಲ್, ಥರ್ಡ್ ಸೈಡ್ ಒಂದೇ ಇರುತ್ತಾ ರೇಷಿಯೋ ಚೆಕ್ ಮಾಡಿದಾಗ? No, No, sir. sir. ಈಗ ಈ ತರ ನಾನು ಹೇಳ್ತೀನಿ, ಈಗ ಐ ವಿಲ್ ಟ್ರೈ ಟು ಟೂ ಟ್ರಯಾಂಗಲ್ಸ್ ಎ ಬಿ ಸಿ ಡಿ ಇ ಎಫ್. ದಿಸ್ ಇಸ್ 2 4 3 6. ಸೊ ನಾವ್ ಇಟ್ ಈಸ್ 8, ಇಟ್ ಈಸ್ 7. ರೇಷಿಯೋ ಸೇಮ್ ಇದೆಯಾ? No, sir. Two ratios are equal, but third ratio is not equal. Therefore, the isosceles triangles are not similar. Only equilateral triangles are similar. Bariri, equilateral. Equilateral. ಬರ್ಕಂತಿದ್ದೀರಾ ಅಥವಾ ಸುಮ್ಮನೆ ಹಂಗಲ್ಲೇ ತುಂಬ್ಕೆತ್ತಿದ್ದೀರಾ ಬುಕ್ಕಲ್ಲೇ? ಯಾರು ಈಗ ನನ್ ಚೆಕ್ ಮಾಡಿ ಹಾಕ್ಬೇಕು, ಈಗ ನನಗೆ ಸ್ಕ್ರೀನ್ ಶಾಟ್ ಹಾಕ್ಬೇಕು ಈಗ ನನಗೀಗ. ಮುಗಿತಲ್ಲ ಈಗ, ಈ ಹಿಂಗೆ ಹಾಕಕ್ ಹೇಳ್ತೀನಿ ನಾನೀಗ ಸ್ಕ್ರೀನ್ ಶಾಟ್ ಅನ್ನ. ಯಾರ ಬರ್ದಿಲ್ಲ ಅಂದ್ರೆ
ಆಮೇಲೆ ಪ್ರಕರಣ ತಡಿ ಅಂತೇಳಿ ಹಂಗೆ ಕುತ್ಕೊಂಡ್ರೆ ನಾನ್ ಚಂದಕ್ ಬರಸ್ತಿಲ್ಲ. ಯಾರು ಬುಕ್ಕಲ್ಲಿ ತುಂಬ್ಕೊಂಡ್ರೆ ನೋಡಿ ಸ್ಕ್ರೀನ್ ಶಾಟ್ ಹಾಕ್ಬೇಕು ಈಗ ನನಗೀಗ. Okay. Now write down the fourth one. Write down the fourth one. Okay. Yes, sir. Two Yes, sir. polygons of the same number of sides are similar. Their corresponding angles are Equal. equal. Their Well. ಬರ್ಸಿದ್ದೀನಿ ಈಗಷ್ಟೇ ಬರ್ಸಿದೆ. The Yes, sir. corresponding angles are equal. Then corresponding sides are proportion. ಹೀಗೆ equal. Second ಒನ್ಗೆ proportion. Proportional. Now take down the second heading. Under that first one you take. Give two different examples of pair of. Pair of. Similar figures ಅಂದ್ರೆ ಏನು? Same shape but not Because the having same corresponding corresponding. per proportional. This is similar figure. Similars. Yes, sir. This is C1. This is C2. Circle 1, circle 2. Similar. So now write one square. These are the similar figures. Okay. Next heading, non-similar figures. ಅಳಿಸ್ಬೋದ ಇದನ್ನ? Yes, sir. Non-similar figures. Non-similar figures ಅಂದ್ರೆ ಏನು? Figures have no same shape. First, angles ಗಿಂತ ಮೊದಲು ನಾನ್ ಸಿಮಿಲರ್ ಫಿಗರ್ಸ್ ಕೊಡ್ಬೇಕು ಅಂದ್ರೆ ಜಸ್ಟ್ ಯು ರೈಟ್ ಆನ್ ದ ನಾನ್ ಸಿಮಿಲರ್ ಫಿಗರ್ಸ್. ಸೊ ಈಗ ಒಂದು ಇಟ್ ಈಸ್ ನಾನ್ ಸಿಮಿಲರ್. Yes, sir. ಹೌದಾ? Yes, sir. ಓನ್ಲಿ ಫಾರ್ ಎಕ್ಸಾಂಪಲ್ ನಾನ್ ಸಿಮಿಲರಾ? ನಾನ್ ಸಿಮಿಲರಾ? Yes, sir. Yes, sir. ಅಷ್ಟೇ.
So now take down the last question in 6.1. You similar or non-similar? Non-similar. Yeah, okay. Sir, angles are not equal. So both are the quadrilaterals. Quadrilaterals of the corresponding sides ratio are same, but angles are not equal. Ratio node low similar 1.53, 1.53, 1.53, 1.53. Ratios are equal, but angles are not equal. Then these two quadrilaterals are not similar because angles are not equal. ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ ಸರ್ ಇದು 1.5 ಇದೆ ಇದು 1.5 1.5 ಓಕೆ ratios are same but angles are not equal. In this quadrilateral all the angles have 90 degree. Clear? But this is not 90, this is 90, less than 90, this is more than 90. So clear? So sir. ಹಂಗಾದ್ರೆ ಏನ್ ಬರೀತೀರಿ? The corresponding angles of two quadrilaterals are not equal. The corresponding angles of two quadrilaterals are not equal. Hence, two quadrilaterals are not similar. Hence, the two quadrilaterals are not similar. So now you can go for basic proportionality theorem or BPT or Thales theorem. This is very, 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 very important. Sir, where is that? Huh? ಎಲ್ಲೈತೆ ಸರ್ ಬುಕ್ಸ್ ಅಲ್ಲಿ 6.2, 6.1. If a line is drawn parallel to one side of a triangle to intersect the other two sides in distinct points, the other two sides are divided in the same ratio. ಇದನ್ನ ನಾವೇಂತ ಕರಿತೀವಿ? ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಂತ ಕರಿತೀವಿ. ಬೇಸಿಕ್ proportionality theorem. Bracket ಅಲ್ಲಿ you can write BPT ಅಂತ ಕರಿತೀವಿ. ಅಥವಾ one more is name is Thales theorem. ಇದಕ್ಕೆ ಆ ಮೂರು ಹಿಂಗೂ ಕೊಡಬಹುದು ಹಂಗೂ ಕೊಡಬಹುದು. ಗೊತ್ತಾಯ್ತಲ್ಲ? It is for 5 marks question ಅಂತೆ. Basic proportionality theorem or Thales theorem. So ನಾನು ಇದು ಅಳಿಸ್ತಿದ್ದೀನಿ, ಅಳಿಸ್ಬೋದಾ?
Yes, sir. ಬಳಸ್ಬೋದಾ? Yes, sir. ಸರ್ ಒಂದ್ ನಿಮಿಷ. Okay, okay. Basic proportionality theorem or Thales theorem. ಬಳಸ್ಬೋದಾ? So now write down the figure. ಅಲ್ಲಿ ಫಿಗರ್ ಇದೆಯಲ್ಲ ಅದನ್ನ ಬರ್ಕೊಳ್ಳಿ. ಆ ಫಿಗರ್ ಅನ್ನ ಬರ್ಕೊಳ್ಳಿ ನೀವು. ನಿಮಗೆ ಅರ್ಥ ಆದ್ರೆ ಸಾಕು. Sir, ಯಾವ್ದು figure 6.9 6.10 6.9 ಗೊತ್ತಿಯಾ? Sir, 79 by number ಅಲ್ಲಿ ಇದೆಯಲ್ಲ ಅದ? ಅಲ್ಲಮ್ಮ, ಎ ಬಿ ಸಿ ಡಿ ಇ ಎನ್ ಎಂ ಅಂತ ಇದೆ ನೋಡು. ಇಲ್ಲಿದೆ ನೋಡ್ರಿ ಈ ಫಿಗರ್. Yes, sir. ಸೃಷ್ಟಿ Sir, ಕಾಣ್ತಾ ಇದೆಯಾ? yes, sir. ಸರ್ ಪೇಜ್ ನಂಬರ್ ಏನ್ರಿ ಸರ್? ಪೇಜ್ ನಂಬರ್ 79. ನೀವು ಬುಕ್ ಅಲ್ಲಿ ಇರಂಗ್ ಕರೆಕ್ಟ್ ಆಗಿ ಬರ್ಕೊಳ್ರಿ. ನಾ ಇಲ್ಲಿ ಬರಿತಿದ್ದೀನಿ. ನನಗೆ ಸ್ವಲ್ಪ ಡಯಾಗ್ರಾಮ್ಸ್ ಬರೆಯೋದು ಎಡವಟ್ಟು, ಆಯ್ತಾ? ಹರ್ಷಿತಾ, ಒಬ್ಬೊಬ್ಬರಿಗೆ ಒಂದೊಂದು ಡಿಫೆಕ್ಟ್ಸ್ ಇರುತ್ತಂತೆ. Yes, sir. ನೋಡಿ, ನನಗೆ ಡಯಾಗ್ರಾಮ್ಸ್ ಎಡವಟ್ಟು. ಎ ಬಿ ಸಿ ಡಿ, ಇಲ್ಲಿ ಅಲ್ಲಿ ಡಾಟೆಡ್ ಲೈನ್ ಹಾಕಿದ್ದಾರೆ, ದಟ್ ಈಸ್ ಕನ್ಸ್ಟ್ರಕ್ಷನ್. ನೀವು ಕನ್ಸ್ಟ್ರಕ್ಷನ್ ಹಾಕ್ಬೇಕು, ಡಾಟೆಡ್ ಲೈನ್ ಹಾಕ್ತೀವಿ, ನಾನು ಫುಲ್ ಲೈನ್ ಹಾಕಿರ್ತೀನಿ. So ಈಗ I will explain the first statement and then go for the proof. Clear? Yes, sir. ಎಲ್ಲರದು ಆಯ್ತಾ ಫಿಗರ್? Yes, sir. So ನೋಡ್ರಿ, if a line is drawn parallel to one side of a triangle, ಈಗ ಒಂದು ಲೈನ್ ಡ್ರಾ ಮಾಡಿದೀವಿ. ಯಾವುದು? ಡಿ ಈಸ್ ಪ್ಯಾರಲಲ್ ಟು ಬಿ ಸಿ. ನಾನು ಹೇಳ್ತಿದ್ದೀನಿ, ಈ ಡಿ ಲೈನ್ ಅನ್ನ ಬಿ ಸಿಗಷ್ಟೇ ಪ್ಯಾರಲಲ್ ಆಗಿ ಎಳಿಬೇಕು ಅಂತ ಇಲ್ಲ. ಯು ಕ್ಯಾನ್ ಡ್ರಾ ಡಿ ಲೈನ್ ಪ್ಯಾರಲಲ್ ಟು ಎ ಬಿ, ಡಿ ಲೈನ್ ಪ್ಯಾರಲಲ್ ಟು ಎ ಸಿ ಎಳಿಬಹುದು. ಕ್ಲಿಯರ್? ನಾನು ಜನರಲ್ ಆಗಿ ಈಗ ಡಿ ನ ಡ್ರಾ ಮಾಡಿದೀನಿ ಪ್ಯಾರಲಲ್ ಟು ಬಿ ಸಿ, one side of a triangle to intersect the other two sides. ಈ ಡಿ ಲೈನ್ ಪ್ಯಾರಲಲ್ ಆತಿ ಅದಕ್ಕೆ ಬಿ ಸಿಗೆ. ಈ ಡಿ ಲೈನ್ ಇನ್ ಅದರ್ ಟೂ ಸೈಡ್ಸ್ ಇದಾವಲ್ಲ, ಎ ಬಿ ಮತ್ತು ಎ ಸಿ ನ, ಎ ಬಿ ಅನ್ನ ಡಿ ನಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಎ ಸಿ ಅನ್ನ ಇ ನಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಕಟ್ ಮಾಡಿದೆ ಅಂತ. ದ ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಸೊ ಇದ್ರ ಬಗ್ಗೆ ಯಾರಿಗಾರು ಡೌಟ್ ಇದ್ರೆ ಕೇಳ್ರಿ. ಫಸ್ಟ್ ಈ ಡಿ ಲೈನ್ ಅನ್ನ, ಇಫ್ ಎ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್, ಯಾವ್ದಾರು ಸೈಡಿಗೆ ನೀವು ಪ್ಯಾರಲಲ್ ಆಗಿ ಹೇಳಿದ್ರೆ, ಸೊ ನಾವ್ ಈಗ ಏನ್ ಮಾಡಿದೀವಿ, ಸುಮ್ಮನೆ ನಾನು ಎಕ್ಸ್ಪ್ಲೈನ್, ನಾನು ಪ್ರೂವ್ ಮಾಡ್ತಾ ಇಲ್ಲ, ನಿಮ್ಗೆ ಅರ್ಥ ಮಾಡ್ಸೋಕೋಸ್ಕರ ಬರೀತಿದ್ದೀನಿ. ಡಿ ಪ್ಯಾರಲಲ್ ಟು ಬಿ ಸಿ ಆಗಿದೆಯಾ? ಡಿ ಪ್ಯಾರಲಲ್ ಟು ಬಿ ಸಿ Yes, sir. ಎರಡು Yes, sir. ಆಯ್ತು. ಆವಾಗ ಈ ಡಿ ಈ ರಿಮೈನಿಂಗ್ ಟೂ ಸೈಡ್ಸ್ ಇದಾವಲ್ಲ, ಎ ಬಿ ಅಂಡ್ ಎ ಸಿ, ಅದನ್ನ ಎ ಬಿ ಅನ್ನ ಡಿ ನಲ್ಲಿ ಇಂಟರ್ಸೆಕ್ಟ್ ಮಾಡಿದೆ, ಎ ಸಿ ಅನ್ನ ಇ ನಲ್ಲಿ
ಇಂಟರ್ಸೆಕ್ಟ್ ಮಾಡಿದೆ. ದೆನ್ ಅದರ್ 2 sides ಆರ್ ಡಿವೈಡೆಡ್ ಇನ್ ದಿ ಸೇಮ್ ರೇಷಿಯೋ. ಇದು ಪ್ಯಾರಲಲ್. ಈ ರಿಮೈನಿಂಗ್ 2 sides ಇದಾವಲ್ಲ, ಯಾವುವು ಎ ಬಿ, ಅವು ಈಕ್ವಲ್ ಡಿವೈಡ್ ಆಗ್ತಾವಂತೆ. ಎ ಬಿ ಡಿವೈಡೆಡ್ ಬೈ ಡಿ ಬಿ, ಎ ಇ ಡಿವೈಡೆಡ್ ಬೈ ಇ ಸಿ. ಯಾವಾಗ ಹಿಂಗ್ ಆಗ್ತಾವಂದ್ರೆ, ಒಂದು ಲೈನು ಆ ಟ್ರಯಾಂಗಲ್ ನ ಒಂದು ಲೈನಿಗೆ ಪ್ಯಾರಲಲ್ ಆದ್ರೆ ರಿಮೈನಿಂಗ್ 2 sides ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಇದ್ರ ಬಗ್ಗೆ ಯಾರಿಗಾರ ಡೌಟ್ಸ್ ಇದ್ರೆ ಕೇಳ್ರಿ. ಈಗ ನಾನು ಡಿಇ ಯನ್ನ ಬಿ ಸಿ ಗೆ ಪ್ಯಾರಲಲ್ ಆಗಿ ಹೇಳಿದ್ರೆ, ಆ ಡಿಇ ಎ ಬಿ ಮತ್ತು ಎ ಸಿ ಯನ್ನ ಅರ್ಧ ಅರ್ಧ ಮಾಡುತ್ತಂತೆ, ಈಕ್ವಲ್ ಆಗಿ ಡಿವೈಡ್ ಮಾಡುತ್ತಂತೆ. ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ ಅಂದ್ರೆ ಎ ಡಿ ಡಿವೈಡೆಡ್ ಬೈ ಡಿ ಬಿ ವ್ಯಾಲ್ಯೂ ರೇಷಿಯೋ, ಎ ಇ ಡಿವೈಡೆಡ್ ಬೈ ಇ ಸಿ ರೇಷಿಯೋ ಏನಿರುತ್ತೆ, ಸೇಮ್ ಇರುತ್ತೆ. ಇದ್ರ ರೇಷಿಯೋ ಬೇರೆ, ಇದ್ರ ರೇಷಿಯೋ ಬೇರೆ ಇದ್ರೆ ಆವಾಗ ಈ ಲೈನು ಈ ಲೈನಿಗೆ ಪ್ಯಾರಲಲ್ ಆಗಿರಲ್ಲ. ಇದು ಇದಕ್ಕೆ ಪ್ಯಾರಲಲ್ ಆದ್ರೆ ಇವೆರಡು ರೇಷಿಯೋ ಏನಾಗಿರ್ತವೆ, ಈಕ್ವಲ್ ಆಗಿ. ಸರ್ Same. ಈಕ್ವಲ್ ಆಗಿ. ಸೇಮ್ ಸೇಮ್ ಆಗಿ. or equal. Okay, both are same. So now it is clear. ಯಾರಿಗೆ ನಾನು ನಿಮಗೆ ಮಾಡಿಸೋದಕ್ಕಿಂತ ಮೊದಲು ಫಸ್ಟ್ ಈ ಕಾನ್ಸೆಪ್ಟ್ ಅರ್ಥ ಆಗಬೇಕು. ಒಂದು ಟ್ರಯಾಂಗಲ್ ಇರುತ್ತೆ, ಒಂದು ಟ್ರಯಾಂಗಲ್ಗೆ ಒಂದು ಲೈನ್ ಅನ್ನ ಯಾವ ಸೈಡಿಗೆ ಬೇಕಾದ್ರೆ ನೀವು ಪ್ಯಾರಲಲ್ ಆಗಿ ಎಳ್ಕೊಳ್ರಿ. ಪ್ಯಾರಲಲ್ ಆಗಿ ಹೇಳಿದ್ರೆ ಆ ಪ್ಯಾರಲಲ್ ಆಗಿ ಎಳ್ದಿರೋ ಲೈನು ಇನ್ನ ಉಳಿದ ರಿಮೈನಿಂಗ್ 2 sides ಅನ್ನ ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ, ಅಂದ್ರೆ ಸೇಮ್ ರೇಷಿಯೋದಲ್ಲಿ ಡಿವೈಡ್ ಆಗುತ್ತೆ. ಅದು ಕ್ಲಿಯರಾ? ಈಗ ನಮ್ಮ ಈ ಟ್ರಯಾಂಗಲ್ ಅಲ್ಲಿ ಡಿಇ ಬಿ ಸಿ ಗೆ ಪ್ಯಾರಲಲ್ ಆಗಿದೆ ಅಂತ ಹೇಳಿದ್ಮೇಲೆ ಈ ಡಿಇ ಎ ಬಿ ಮತ್ತು ಎ ಸಿ ಅನ್ನ ಡಿವೈಡ್ ಮಾಡುತ್ತೆ. ಹೆಂಗೆ? ಎ ಡಿ ಡಿವೈಡೆಡ್ ಬೈ ಡಿಇ, ಬಿ ಡಿ ಬಿ, ಎ ಇ ಡಿವೈಡೆಡ್ ಬೈ ಇ ಸಿ. ನೌ ಇಟ್ ಇಸ್ ಕ್ಲಿಯರ್? ಎಸ್ ಸರ್. ನನಗೆ ಅರ್ಥ ಆಗಿಲ್ಲ ರೀ, ನೀವು ಸುಮ್ಮನೆ ಕುತ್ಕೊಂಡ್ಬಿಟ್ಟಿರಿ. ಸೊ ಇದು ಯಾಕೆ ಬೇಕಾಗಿತ್ತು ಸರ್ ಜಾಮೆಟ್ರಿ? ಬಿಟ್ಬಿಡೋಣ? ನೋ ಬೇಡ ಸರ್. ಸರ್ ಬೇಡ. ಹರನೂ ಇಲ್ಲ, ಶಿವನೂ ಇಲ್ಲ. ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ರಿ. ಒಂದು ಟ್ರಯಾಂಗಲ್ ಇರುತ್ತೆ, ಒಂದು ಟ್ರಯಾಂಗಲ್ ಅಲ್ಲಿ ಒಂದು ಸೈಡು ಬಂದು ಒಬ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡುತ್ತೆ. ಅವೆರಡು ಫ್ರೆಂಡ್ಶಿಪ್ ಹೆಂಗಿರ್ತವೆ? ಪ್ಯಾರಲಲ್ ಆಗಿರ್ತವೆ. ಪ್ಯಾರಲಲ್ ಇದ್ರೆ ಅವ್ನ್ ಥರ್ಡ್ ಅವ್ನ್ ಬಂದಿದ್ದಾನಲ್ಲ, ರಿಮೈನಿಂಗ್ 2 sides ಅನ್ನ ಏನ್ ಮಾಡ್ತಾನೆ? ಈಕ್ವಲ್ ಆಗಿ ರೇಷಿಯೋ ಡಿವೈಡ್ ಮಾಡ್ತಾನೆ. ಅರ್ಥ ಆಯ್ತಾ? ಎಸ್ ಸರ್. ಹರ್ಷಿತಾ ಯಾರ್ದೋ ಒಬ್ರು ಮನೆಗೆ ಹೋದ್ಲು, ಅವರಿಬ್ಬರು ಕ್ಲೋಸ್ ಫ್ರೆಂಡ್ಸ್, ಅವರಿಬ್ಬರು ಪ್ಯಾರಲಲ್ ಆಗಿದ್ದಾರೆ. ಹರ್ಷಿತಾ ಅವ್ರ ಮನೇಲಿ ಇರ್ತಿರ್ತಕ್ಕಂಥ 12 ಜನಕ್ಕೆ ಏನ್ ಮಾಡಿದ್ಲು? ಈಕ್ವಲ್ ಆಗಿ ಡಿವೈಡ್ ಮಾಡಿದ್ಲು. ಕ್ಲಿಯರಾ? ಅಷ್ಟೇ. ನಿಮಗೆ ತಲೆ ಒಳಗೆ ನಿಮಗೆ ಗಟ್ ಮಾಡೋದ ಅವಶ್ಯಕತೆ ಇಲ್ಲ. ನನ್ನ ಪ್ರಕಾರ ನೀವೇನ್ ಮಾಡ್ತೀರಿ ಗೊತ್ತಾ? ಗಟ್ ಮಾಡ್ತೀರಿ. ನಾವು ಜಾಮಿಟ್ರಿ ಒಳಗೆ ಈಚ್ ಅಂಡ್ ಎವ್ರಿ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಸ್ವಂತ ಬರಿಬಹುದು. ನಾನು ಹೇಳ್ತಿದ್ದೀನಿ, ಈಗ ಗೊತ್ತಾ, ಡಿಇ ಪ್ಯಾರಲಲ್ ಟು ಬಿ ಸಿ, ಕರೆಕ್ಟಾ? ನಾವೇನ್ ಪ್ರೂವ್ ಮಾಡ್ಬೇಕು? ಡಿಇ ಬಿ ಗೆ ಪ್ಯಾರಲಲ್ ಆಗಿದೆ ಅಂತ ಹೇಳ್ಬಿಟ್ಟಾನೆ ಅಂದ್ರೆ ಈ ಡಿಇ ಎ ಡಿ ಡಿವೈಡೆಡ್ ಬೈ ಡಿ ಬಿ, ಎ ಇ ಡಿವೈಡೆಡ್ ಬೈ ಇ ಸಿ ಅಂತ ನಾವು ಪ್ರೂವ್ ಮಾಡ್ಬೇಕು. ಈ ಆನ್ಸರ್ ತರ್ಬೇಕು ನಾವು. ಅವನು ಡಿಇ ಪ್ಯಾರಲಲ್ ಟು ಬಿ ಸಿ ಆಗಿದೆ ಅಂತಾನೆ ಹೇಳಿದಾನೆ, ಹೌದಲ್ವಾ? ಎಸ್ ಸರ್. ಆಗಿದೆ ಅಂತಂದ್ಮೇಲೆ ಇದು ಬರ್ಲೇಬೇಕಾ? ಉತ್ತರ ಬರ್ಲೇಬೇಕು. ಎಸ್ ಸರ್. ಇನ್ನೊಂದು ವಿಚಾರ, ಎರಡು ಸೈಡ್ ಈಕ್ವಲ್ ಆಗಿ ಡಿವೈಡ್ ಆಗಿದಾವ ಅಂದ್ಮೇಲೆ ಆ ಥರ್ಡ್ ಸೈಡ್ ಡಿವೈಡ್ ಮಾಡ್ಯಾರಿಗೆ ಏನಾಗಿರ್ಬೇಕು? ಪ್ಯಾರಲಲ್ ಆಗಿ. ಎರಡು ಅರ್ಥ ಆಗ್ಬೇಕು ನಮಗೆ. ಒಂದು ಪ್ಯಾರಲಲ್ ಆಗಿದ್ರೆ ಡಿವೈಡ್ ಮಾಡುತ್ತೆ, ಡಿವೈಡ್ ಮಾಡಿದ ಎರಡು ರೇಷಿಯೋ ನೋಡಿದಾಗ ಅವಾಗ ಥರ್ಡ್ ಸೈಡಿಗೆ ಬಂದಿರೋರು ಏನಾಗಿರ್ತಾರೆ? ಪ್ಯಾರಲಲ್. ಪ್ಯಾರಲಲ್ ಅಷ್ಟೇ. ನೋಡ್ರಿ ಎಷ್ಟು ಈಸಿ ಇದೆ. ಬಂದಿರೋರು ಇಬ್ಬರನ್ನ ಈಕ್ವಲ್ ಆಗಿ ಡಿವೈಡ್ ಮಾಡಿದ್ರು ಅಂದ್ರೆ ಥರ್ಡ್ ಸೈಡ್ ಜೊತೆ ಪ್ಯಾರಲಲ್ ಆಗಿರ್ತಾರೆ. ಡಿವೈಡ್ ಆಗಿರೋ ಈಕ್ವಲ್ ಆಗಿ ಡಿವೈಡ್ ಮಾಡಿದೆ ಅಂದ್ರೆ ಬಂದಿರೋರು ಥರ್ಡ್ ಸೈಡಿಗೆ ಪ್ಯಾರಲಲ್. ಇದು ತಲೆ ಒಳಗಿರ್ಬೇಕು. ಆಲ್ರೆಡಿ ಬಂದಿರೋರು ಪ್ಯಾರಲಲ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರು ಇಬ್ಬರನ್ನ ಈಕ್ವಲ್ ಆಗಿ ಡಿವೈಡ್ ಮಾಡ್ತಾರೆ. ಕ್ಲಿಯರಾ? ಎಸ್ ಸರ್. ಬಂದಿರೋರು ಆಲ್ರೆಡಿ ಪ್ಯಾರಲಲ್. ಅವಾಗ ಏನು? ಬಂದಿರೋರು ಆಲ್ರೆಡಿ ಪ್ಯಾರಲಲ್.
Yes. Sir, it divides the line equally. ಇನ್ನ 2 ಲೈನ್ಸ್ ಇರ್ತಾವಲ್ಲ ಸೈಡ್ಸ್ ಅನ್ನ ಈಕ್ವಲ್ ಡಿವೈಡ್ ಮಾಡುತ್ತೆ. ಬಂದಿರೋರ್ ಪ್ಯಾರಲ್ ಅಂತ ನಮಗೆ ಗೊತ್ತಿಲ್ಲ, ಅವ್ರು ಡಿವೈಡ್ ಮಾಡಿದಾರಲ್ಲ 2 ಸೈಡ್ ಅನ್ನ, ಅದನ್ನ ನೋಡಿದ್ಮ್ಯಾಗ ಅವೆರಡು ಸೈಡ್ ರೇಷಿಯೋ ಸೇಮ್ ಇದಾವ ಅಂದ್ಮೇಲೆ ಬಂದಿರೋರು ಥರ್ಡ್ ಸೈಡ್ಗೆ ಏನಾಗಿರ್ತಾರೆ? Parallel. ಕಾನ್ಸೆಪ್ಟ್ ನೌ ಇಟ್ ಇಸ್ ಕ್ಲಿಯರ್. Yes, sir. Yes, sir. ಆಲ್ರೆಡಿ ಪ್ಯಾರಲಲ್ ಅಂದ್ರೆ ಇಬ್ಬರನ್ನ ಈಕ್ವಲ್ ಡಿವೈಡ್ ಮಾಡ್ತಾರೆ. ಡಿವೈಡ್ ಆಗಿರೋರು ಇಬ್ಬರು ಈಕ್ವಲ್ ಆಗಿದ್ದಾರೆ ಅಂದ್ರೆ Parallel. ಬಂದಿರೋ ಸೈಡ್ಗೆ ಏನಾಗಿರ್ತಾರೆ? ಪ್ಯಾರಲಲ್. Parallel. ನೌ ಇಟ್ ಇಸ್ ಕ್ಲಿಯರ್. Yes, sir. ಓಕೆ, ಬನ್ನಿ ಈಗ ಗಿವನ್ ಮತ್ ಜೀವನ್ ಅಲ್ಲ, ಗಿವನ್ ಬರ್ಕಳ್ರಿ ಏನ್ ಕೊಟ್ಟಾನೆ. ಗಿವನ್ ಟ್ರಯಾಂಗಲ್ AB, in triangle ABC, in triangle ABC, ಏನು DE parallel to BC. ಆಲ್ರೆಡಿ ಬಂದಿರೋನು ಯಾರೋ ಒಬ್ರಿಗೆ ಏನಾಗಿದ್ದಾನೆ? Parallel ಆಗಿ. ಪ್ಯಾರಲ್ ಆಗಿದ್ದಾನೆ. ಬಂದಿರೋನ್ ಕೆಲಸ ಏನು? ಮನೆ ಹೊಡಿಬೇಕು ಅವನು, ಮನೆ ಹೊಡಿಬೇಕು. ಕೆಲವೊಬ್ರು ಮನೆಗೆ ಸುಮ್ನೆ ಹೋಗಲ್ಲ, ಹೋದ್ನ ಕಾಲಿಟ್ನ ಮುಗೀತು ಅವ್ರ ಮನೆ ಛಿದ್ರ ಅಂತ ಕೇಳಿದಿರ? ಹಳ್ಳಿ ಒಳಗೆ ಜಾಸ್ತಿ ಇರ್ತಾವ ಇಂಥವು. ಅವನು ಅವ್ರ ಮನೆಗೆ ಹೋಗ್ತಾನಂದ್ರೆ ಅವ್ರ ಮನೆಗೆ ಏನೋ ಗ್ರಾಚಾರ ಅಂತ. ಕ್ಲಿಯರ್ ಆಯ್ತು? ಈಗ ಬಂದಿರೋನು ಏನಾಗಿದ್ದಾನೆ? Parallel to BC. Parallel ಆಗಿ. ಮೂರನೇ ಅವನಿಗೆ ಅವ್ರ ಮನೇಲಿ ಒಬ್ರಿಗೆ ಭಾರಿ ಕ್ಲೋಸ್ ಅಂದ್ರೆ ಏನು? ಪ್ಯಾರಲಲ್ಲು. ಅವನು ಏನ್ ಮಾಡ್ತಾನೆ? ರಿಮೈನಿಂಗ್ 2 ಸೈಡ್ಸ್ ಅನ್ನ ಹೊಡಿತಾನೆ. ಹೆಂಗೆ? Equally. Equally. ದಟ್ ಈಸ್ ಇಂಪಾರ್ಟೆಂಟ್ ಟು ಪ್ರೂವ್. ಏನ್ ಟು ಪ್ರೂವ್? ಏನ್ ಮಾಡಕ್ಕೀಗ ಬಂದಿರೋರು ಥರ್ಡ್ ಸೈಡಿಗೆ ಪ್ಯಾರಲಲ್ ಆಗಿದ್ದಾರೆ ಆಲ್ರೆಡಿ. ಅಂದ್ರೆ ಈ DE AB ಮತ್ತು BC ನ ಏನ್ ಮಾಡುತ್ತೆ? ಈಕ್ವಲ್ ಆಗಿ ಡಿವೈಡ್. AD divided by DB. Clear? AE divided by EC. AC. Construction. ನೀವು CONST ಅಂತ ಬರ್ದಿರ್ತೀನಿ ನಾನು, ನೀವು ಕನ್ಸ್ಟ್ರಕ್ಷನ್ ಅಂತ ಬರ್ಕೊಳ್ಳಿ. ಪುನಪ್ಪ ಅದನ್ನು ಕಷ್ಟ, ಮತ್ ಕಾನ್ಸ್ಟೆಂಟ್ ಅಂತ ಬರ್ಕೊಂಡ್ಬಿಟ್ರೆ ಕನ್ಸ್ಟ್ರಕ್ಷನ್ ಬರೀರಿ. ಜಾಯಿನ್ PE and DC. ಇಲ್ಲೊಂದು ಇದನ್ನ ಹಾಕೋಬೇಕು. ಸರ್ ಅದ್ ಇನ್ನೊಂದ್ಸತಿ ಹೇಳ್ರಿ ಸರ್. ಯಾವುದು? ಸರ್ ಕನ್ಸ್ಟ್ರಕ್ಷನ್ ಇಂದು ಹೇಳಿದ್ರಲ್ಲ. ಕನ್ಸ್ಟ್ರಕ್ಷನ್ ಜಾಯಿನ್ PE and DC. ಮತ್ತೊಂದು ಕನ್ಸ್ಟ್ರಕ್ಟ್ ಮಾಡಿದೀವಿ ನಾವು. ಇನ್ನೊಂದು ಏನಂತ ನೋಡ್ರಿ ಈಗ. ನೋಡ್ರಿ, Sir, perpendicular. DM ಮೇಲೆ ಯಾವ ಲೈನ್ ಮೇಲೆ 90 ಡಿಗ್ರಿ ಇದೆ? AE ಲೈನ್ ಮೇಲೆ. ಹೌದಾ? ನೋಡ್ರಿ, DM ಇಲ್ಲಿ M ಏನಾಗಿದೆ? ಹಿಂಗ್ ಹಾಕಿದೀವಿ ಅಂದ್ರೆ ಏನಂತ ಹೇಳಿದೀನಿ? 90 degree. DM perpendicular to AE. DM perpendicular to AE. ಮತ್ತೆ EN Perpendicular to AD. AD. ಕ್ಲಿಯರಾ? ಇದೇನಾರ ಡೌಟ್ ಇದೆಯಾ? ಇದ್ರ ಬಗ್ಗೆ ಕನ್ಸ್ಟ್ರಕ್ಷನ್ ಬಗ್ಗೆ ಜಾಯಿನ್ PE and DC ಅಂತ ಬರ್ದೆ. ಬರ್ದಿಲ್ಲ ಅದನ್ನ ಜಾಯಿನ್. ನಾನು ನಿಮ್ಗೆ ಹೇಳಿದೀನಿ ಆಲ್ರೆಡಿ. ಈಗ ಬರ್ಕೊಂಡಿರ್ತೀನಿ ಇವತ್ನ. Sir, ಬರ್ದಿದೀವಿ. ಬರ್ದಿಲ್ಲ ಸಾರಾ ಮೇಡಮ್. ಜಾಯಿನ್ PE and CD ಆದ್ಮೇಲೆ ಇನ್ನೊಂದು ಕನ್ಸ್ಟ್ರಕ್ಟ್ ಮಾಡಿದೀವಿ, ಅದನ್ನ ಹೇಳಿದ್ರೆ ಅರ್ಥ ಆಗಲ್ಲ.
ಬರಿಬೇಕು ಅಂತಾನೆ ಬರಿತಿದ್ದೀನಿ. ಇದು 90 ಡಿಗ್ರಿ ಯಾವುದ್ರ ಮೇಲಿದೆ? ಎ ಇ ಮೇಲಿದೆ. ಹಂಗಾದ್ರೆ ಡಿ ಎಂ ಎ ಇಗೆ ಪರ್ಪೆಂಡಿಕ್ಯುಲರ್. ಎನ್ 90 ಡಿಗ್ರಿ ಇದೆ ಅಂದ್ರೆ ಇ ಎನ್ನು ಎ ಡಿಗೆ ಪರ್ಪೆಂಡಿಕ್ಯುಲರ್. 21, 22 ಅದಾರ? ಎಸ್ ಸರ್ ಇದೀವಿ. ಮತ್ ನೀವೇನ್ ಮತ್ ನೀವು ಗೃಹಪ್ರವೇಶಕ್ಕೆಲ್ಲ ಒಳ್ಳೆ ಕೊಳ್ಬಿಟ್ರಿ ನೀವು. ಮಾನ್ಯ ಅಯ್ಯೋ ಸಮನ್ವಿ ಸರ್ ಮಾನ್ಯ ಇಲ್ಲ ನೋಡು. ಅದಾಳ ಸಮನ್ವಿ? ಸರ್ ಇದ್ದಾಳೆ. ಇಲ್ಲಿ ಮತ್ತೆ ಅರ ಇಲ್ಲ, ಶಿವ ಇಲ್ಲ. ಸರ್ 22 ಏನಮ್ಮ? ಸರ್ ಬರೀತಿದ್ದೀನಿ, ಇದು ಬ್ಲೂಟೂತ್ ಕೇಳಿಸ್ತಿಲ್ಲ, ಚಾರ್ಜ್ ಹೋಯ್ತು ಅದಕ್ಕೆ. ಕೇಳಿಸ್ತಿರ್ಲಿಲ್ಲ. ಇರೋದು ಒಂದ್ ತಲೆ ಇದೆ, ಆ ತಲೆನ ಯಾಕೆ ಮಾಡ್ಕೋಬೇಕು? ನಿನಗೆ ಕಿವಿ ಕೇಳಲ್ವಿ? ಸರ್ ಕೇಳುತ್ತೆ, ಆಮೇಲೆ ಮನೆಯಲ್ಲೆಲ್ಲ ಡಿಸ್ಟರ್ಬ್ ಆಗ್ತಿರುತ್ತಲ್ಲ ಅದಕ್ಕೆ ಬ್ಲೂಟೂತ್ ಹಾಕ್ತಾರೆ. ಹೊಡಿ ಒಂದೊಂದು ಕಪಾಳಕ್ಕೆ ಅವರಿಗೆ. ಸರ್ ಬರ್ರಿ ಈಗ ಏರಿಯಾ ಆಫ್ ಟ್ರಯಾಂಗಲ್. ಟ್ರಯಾಂಗಲ್ ಏನು? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇದು ಜನರಲ್ ಆಗಿ ಗೊತ್ತಿರಬೇಕು. ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನು? ಹಾಫ್ ಇಂಟು ಬೇಸ್ ಹೈಟ್. ಬೇಸ್ ಅಂದ್ರೆ ಕನ್ನಡದಲ್ಲಿ ಪಾದ. ಸರ್ ಪಾದ ನಮ್ ಪಾದ ಇಡ್ಲಾ ಸರ್? ಹರ್ಷಿತಾ ಸರ್ ಯಾವ ಪಾದ? ಟ್ರಯಾಂಗಲ್ ನ ಬೇಸು. ನೆನ್ಪಿಟ್ಕೊಳ್ರಿ. ಮತ್ ಬೇಸ್ ಅಂತಷ್ಟು ಕನ್ನಡದಲ್ಲಿ ಆಕ್ಚುಲಿ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಹೇಳ್ತೀವಿ ನಾವು. ಆದರೆ ಪಾದ ಅಂದರೆ ನಮ್ಮ ಪಾದವಲ್ಲ, ತ್ರಿಭುಜದ ಪಾದ. ಗೊತ್ತಿದೆಯೇ? ಏ ಕಂದ ಲಿಖಿತ್ ಇದೆಯೇನೋ? ಸರ್ ಓಕೆ, ಇದನ್ನ ಅಳಿಸ್ತಿದ್ದೀನಿ. ಪ್ರೂವ್ ಮಾಡಕ್ಕೆ ಇದಷ್ಟು ಅಳಿಸ್ಬಿಡ್ತೀನಿ, ಮತ್ತೆ ನಾನು ಯಾವ್ದು ಇಟ್ಕೊಳಲ್ಲ. ನಿಮ್ಗೆ ಏನಾರ ಡೌಟ್ ಇದ್ರೆ ಕೇಳ್ರಿ. ನಾನು ಇದು ಅಳಿಸಾದ್ಮೇಲೆ ನನಗೆ ಅದನ್ನ ಹೇಳ್ರಿ ಸರ್, ಗಿವನ್ ಏನು, ಟು ಪ್ರೂವ್ ಏನು, ಕನ್ಸ್ಟ್ರಕ್ಷನ್ ಏನು ಅಂತ ಹೇಳಂದ್ರೆ ಹೇಳಕ್ ಬರೋದಿಲ್ಲ ನನ್ನ ಹತ್ರ. ಇಲ್ಲಿ ಇರೋದಿಲ್ಲ ಮಟೀರಿಯಲ್ ಬರ್ದಿರೋದು. ಗಿವನ್ ಇನ್ ಎ ಟ್ರಯಾಂಗಲ್ ಎ ಬಿ ಸಿ. ಇನ್ನೊಂದ್ಸಲ ನೋಡ್ಬಿಡ್ರಿ. ಎ ಬಿ ಸಿ ಟ್ರಯಾಂಗಲ್ ಅಲ್ಲಿ ಡಿ ಒಬ್ಬನಿಗೆ ಬಹಳ ಆತ್ಮೀಯ. ಆತ್ಮೀಯ ಅಂದ್ರೇನು? ಪ್ಯಾರಲಲ್ಲು. ಬಂದವನು ಸುಮ್ಮಿರ್ತಾನ, ಅವನಿಗೆ ಪ್ಯಾರಲಲ್ ಆದ್ಮೇಲೆ ಅವನು ಅವ್ರ ಮನೆಗಿರೋ ಇಬ್ಬರನ್ನ ಒಡೆದಾಕ್ಬಿಡ್ತಾನೆ. ಯಾರು? ಪ್ಯಾರಲಲ್ ಆಗಿರೋನು. ಯಾರು ಪ್ಯಾರಲಲ್ ಇಲ್ಲಿ ಈಗ? ಡಿ. ಯಾರ್ಯಾರು ನೋಡಿತಾರೆ? ಎ ಬಿ ಮತ್ತು ಎ ಸಿ ಅನ್ನ ಹೊಡೆದ್ರು ಸಹ ಲೋಪದೋಷ ಮಾಡಲ್ಲ. ಅವನು ಬಹಳ ಪ್ರಾಮಾಣಿಕ ಇದ್ದಾನೆ. ನೋಡಪ್ಪ, ನಾನು ಅಣ್ಣ ತಮ್ಮಗ್ ಮೋಸ ಮಾಡಲ್ಲ, ಈಕ್ವಲ್ ಆಗಿ ಹಂಚಿದ್ದೀನಿ, ನನ್ ನಾಳೆ ಕೆಟ್ಟ ಹೆಸರು ಬರಬಾರ್ದು ಅಂತೇಳಿ ನಾನು ಇವ್ನ ಫ್ರೆಂಡ್ ಅಂದ್ಮೇಲೆ ನಾನು ನ್ಯಾಯನೇ ಹೇಳ್ಬೇಕು ಅಂತೇಳಿ ಡಿ ಎ ಬಿ ಮತ್ತು ಎ ಸಿ ಅನ್ನ ಡಿವೈಡ್ ಮಾಡುತ್ತೆ. ಹೆಂಗೆ? ಎ ಡಿ ಡಿವೈಡೆಡ್ ಬೈ ಡಿ ಬಿ, ಎ ಇ ಈಸ್ ಈಕ್ವಲ್ ಟು ಇ ಸಿ. ಸೊ ಕನ್ಸ್ಟ್ರಕ್ಷನ್ ಮಾಡಿದೀವಿ, ಜಾಯಿನ್ ಪಿ ಅಂಡ್ ಸಿ ಡಿ. ಸೊ ಕನ್ಸ್ಟ್ರಕ್ಷನ್, ಒನ್ ಮೋರ್ ಕನ್ಸ್ಟ್ರಕ್ಷನ್ ಇಸ್ ದೇರ್. ಸೊ ಡಿ ಎಂ ಪರ್ಪೆಂಡಿಕ್ಯುಲರ್ ಟು ಎ ಇ ಅದನ್ನ ಬರ್ದಿದ್ದೀನಿ, ಅಂಡ್ ಇ ಎನ್ ಪರ್ಪೆಂಡಿಕ್ಯುಲರ್ ಟು ಎ ಡಿ. ಸೊ ಜನರಲ್ ಆಗಿ ಏರಿಯಾ ಆಫ್ ಟ್ರಯಾಂಗಲ್ ಗೆ ಫಾರ್ಮುಲಾ ಏನು? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಕ್ಲಿಯರಾ? ಅಳಿಸ್ಬೋದ ಇದನ್ನ? ಕಷ್ಟ ಇದೆಯಾ? ಇಲ್ಲಿ ತನಕ ಯಾರಿಗಾರ ಕಷ್ಟ ಆಗಿದ್ರೆ ನೀವು ಹೇಳ್ರಿ. ಗಿವನ್ ಟು ಪ್ರೂವ್ ಆಮೇಲೆ ಕನ್ಸ್ಟ್ರಕ್ಷನ್ ಕಷ್ಟ ಆಗಿದ್ಯಾ? ಕಟ್ ಮಾಡ್ಬೇಕಾ? ಕಟ್ ಮಾಡ್ಬೇಕಾ? ನೋ ಸರ್. ತೆಳ್ಳಗ್ ಮಾಡ್ತೀವಿ ಸರ್. ಏನ್ರವ? ಓಕೆ ಬರ್ರಿ. ಈಗ ನಾನು ಎರಡು ಟ್ರಯಾಂಗಲ್ ತಗೊಂತೀನಿ. ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ, ಇನ್ನೊಂದು ಟ್ರಯಾಂಗಲ್ ಏರಿಯಾ ಆಫ್ ಟ್ರಯಾಂಗಲ್
BDE ಆಯ್ತಾ ನೋಡ್ರಿ, ಇದೆ ಸರ್. ಇದೆಯಾ? ಟ್ರಯಾಂಗಲ್ BDE ಒಂದು ತಲೆ ಒಳಗಿಟ್ಕೊಳ್ರಿ. ತಲೆ ಒಳಗಿದ್ರೆ ಫಸ್ಟ್ ಇದ್ರಲ್ಲೊಂದು ಟ್ರಯಾಂಗಲ್ ತಗೋಬೇಕು, ಇದ್ರಲ್ಲೊಂದು ಟ್ರಯಾಂಗಲ್ ತಗೋಬೇಕು. ಅರ್ಥ ಆಯ್ತಾ? ADE ಮತ್ತೊಂದು ಯಾವುದು? BDE. ನೆಕ್ಸ್ಟ್ ಸಾರಿ ಯಾವ್ದು ತಗಂತೀವಿ? AED, ಇನ್ನೊಂದು CED. 4 ಟ್ರಯಾಂಗಲ್ಸ್ ಇದಾವೆ. ಈಗ ನಾವು ತಗೋಬೇಕಾದ್ರೆ ಬಹಳ ಬುದ್ಧಿವಂತಿಕೆ, ಒಂದು ಸಣ್ಣದ್ರಲ್ಲಿ ತಗೋಬೇಕು, ಒಂದು ದೊಡ್ಡದ್ರಲ್ಲಿ ತಗೋಬೇಕು. ಸಣ್ಣದ್ರಲ್ಲಿ ಯಾವ ತಗೊಂಡ್ವಿ? ADE, ಹೌದಾ? Yes, sir. ಅದೇ ದೊಡ್ಡದ್ರಲ್ಲಿ BDE. ಕ್ಲಿಯರ್ ಆಯ್ತು? ಯಾರಿಗಾರ ಡೌಟ್ಸ್ ಇದ್ರೆ ಕೇಳ್ರಿ. ಇದೆಯಾ? ಸರ್ ನಾವಲ್ಲಿ ಟ್ರಯಾಂಗಲ್ ADE ಅಲ್ಲಿ ಮತ್ತೆ ಸಬ್ ಟ್ರಯಾಂಗಲ್ ಇದೆಯಲ್ಲ ಅದನ್ನ ತಗೋಬೋದಾ? ಯಾವುದು? ಬೇಡ Sir. ಬೇಡ, ನಾವು ಪ್ರೂವ್ ಮಾಡಕ್ ಇಷ್ಟೇ ಸಾಕು. ಸರ್ ಟ್ರಯಾಂಗಲ್ ADE ಮತ್ತೆ AED ಅಂತ ತಗೊಂಡ್ರೆ ಒಂದೇ ಅಲ್ಲ ಸರ್ ಅದು? ಅದು ಒಂದೇ ಬೇಸ್ ಮೇಲೆ ಇದಾವು, ಹೇಳ್ತಲ್ಲ. ADE ಅಂದ್ರೆ ಒಂದೇಯ, AED ಅಂದ್ರೆ ಒಂದೇಯ, ADE ಅಂದ್ರೆ ಒಂದೇಯ, DAE ಅಂದ್ರೆ ಒಂದೇಯ. ಎಸ್ ಸರ್. ಈ 3 ಅಕ್ಷರನ ಹೆಂಗ್ ಬೇಕಾದ್ರೆ ನೀವು ಆಲ್ಟರೇಟ್ ಮಾಡ್ಕೊಳ್ರಿ. ಎಸ್. ಸೊ ಈಗ ಏರಿಯಾ ಆಫ್ ಟ್ರಯಾಂಗಲ್ ಅಲ್ಲಿ ಹಾಫ್ ಇಂಟು ADE ಟ್ರಯಾಂಗಲ್ ಅಲ್ಲಿ, ADE ಟ್ರಯಾಂಗಲ್ ಅಲ್ಲಿ ಬೇಸ್ ಯಾವುದು? DE. ADE ನಲ್ಲಿ, ADE ನಲ್ಲಿ ನೋಡ್ರಿ, ADE ನಲ್ಲಿ ಬೇಸ್ ಯಾವ ತಗೋಬೇಕಪ್ಪ ಅಂದ್ರೆ 90 ಡಿಗ್ರಿ ಯಾವ್ದ್ರ ಮೇಲೆ ಇರುತ್ತ ಬೇಸ್ ತಗೋಬೇಕು. AD ಇಂಟು ಹೈಟ್, AD ಇಂಟು ಬೇಸ್ ಆದ್ಮೇಲೆ ವಾಟ್ ಈಸ್ ಹೈಟ್? EN. ಕೆಳಗೆ ಏನು ಮಾಡಕ್ ಹೋಗ್ಬೇಡ್ರಿ. ಇನ್ನೊಂದು AD ಯಾವ್ದು ಹಾಫ್? ಯಾವ್ದು? DB. DB ಬರೀರಿ. DB ಇಂಟು EN ಕ್ಯಾನ್ಸಲ್ ಆಗ್ಬಿಡ್ತಾವು. ಮತ್ತೆ ನಾನು ಈ ಟ್ರಯಾಂಗಲ್ ಎಕ್ಸ್ಟೆಂಡ್ ಮಾಡಕ್ ಹೋಗಲ್ಲ. ನಾನು ಮೇಗಿನ ಟ್ರಯಾಂಗಲ್ ಒಂದೇ ನಿಮ್ಗೆ ಹೇಳ್ಕೊಡೋದು ತಲೆ ಒಳಗೆ. ಮತ್ತೆ ನೀವು ಇದನ್ನು ಕನ್ಸ್ಟ್ರಕ್ಟ್ ಮಾಡ್ಬೇಕಾರೆ ಇದೊಂದು ನೋಡಿ, ಈ ಟ್ರಯಾಂಗಲ್ ಬರ್ದ್ರೆ ನೀವು ಬೇಸ್ ಇಂಟು ಹೈಟ್ ಅಂತ ಬರ್ದ್ರೆ ನಿಮಗೆ 2 ಪ್ರೋನಲ್ಲಿ ಬರ್ದಿದಿಲ್ಲ, AD ಡಿವೈಡೆಡ್ ಬೈ DB, AE ಡಿವೈಡೆಡ್ ಬೈ EC. ಇದನ್ನು ಬರ್ದ್ಬಿಟ್ರೆ ಕೆಳಗೆ ಏನ್ ಬರೀಬೇಕು? ಆಲ್ಟರ್ನೇಟ್ ಆಗಿ ಏನ್ ಬರೀಬೇಕು? DB ಇಂಟು EN ಗೆಟ್ಸ್ ಕ್ಯಾನ್ಸಲ್. ನೋಡ್ರಿ ಬೇಕಾದ್ರೆ ನೀವು BDE ಟ್ರಯಾಂಗಲ್ ನೋಡ್ರಿ. ಇಲ್ಲ BDE ಟ್ರಯಾಂಗಲ್, BDE ಟ್ರಯಾಂಗಲ್ BD ಬೇಸು, ಇಟ್ ಇಸ್ ನಾಟ್ ಎ ಹೈಟ್. BD ಇಲ್ಲಿ ನೋಡಿದೆ ನೋಡ್ರಿ, ಈ ದಿಸ್ ಈಸ್ ಯಾರಮ್ಮದು? ಅಗೈನ್ BDE ಟ್ರಯಾಂಗಲ್ ಅಲ್ಲಿ, BDE ಟ್ರಯಾಂಗಲ್ BD ಬೇಸ್ ಆದ್ರೆ ಆ BD ಲೈನ್ ಎಕ್ಸ್ಟೆಂಡ್ ಮಾಡಿದ್ರೆ ಅದ್ರ ಮೇಲೆ ಪರ್ಪೆಂಡಿಕ್ಯುಲರ್ ಎಲ್ಲಿದೆ? ಇಲ್ಲಿದೆ, ಹೌದಲ್ವಾ? ಅದಕ್ಕೆ ಹೈಟ್ EN ತಗೋಬೇಕು, ಅವಾಗ ಎರಡು ಕ್ಯಾನ್ಸಲ್ ಆಗುತ್ತೆ. ಕ್ಲಿಯರ್ ಆಯ್ತು? ಸರ್ ಅದು ಮೇಲೆ ಹೇಳಿ ಸರ್. ಇನ್ನೊಂದ್ಸಲ ಹೇಳಿ. ಒಂದ್ ಸಮಾಧಾನಕ್ಕಿರ್ರಿ, ನಾನು ಹೋಗಲ್ಲ ಮುಂದಕ್ಕೆ. ಸೊ ನಾನು ADE ಟ್ರಯಾಂಗಲ್ ತಗೊಂಡೆ. ADE ಟ್ರಯಾಂಗಲ್ ಅಲ್ಲಿ AD ಬೇಸ್, ಹೈಟ್ ಈಸ್ EN. BDE ಟ್ರಯಾಂಗಲ್ ನಾನು ಬರೆಯಕ್ಕೆ ಹೋಗ್ಬಾಡ್ರಿ ಅಂತ ಹೇಳಿದೀನಿ. ಅದಕ್ಕೆ ನಾನು ಹೇಳಿದೀನಿ ಇದು ಇಲ್ಲಿ ಇದೇನಿದೆ ಇಲ್ಲಿ ಬರೀರಿ. ಇಲ್ಲಿ AD ಕೆಳಗೆ ಏನ್ ಬರ್ದಿರ್ತೀವಿ? ಪ್ರೂವ್ನ 2 ಪ್ರೂವ್ನಲ್ಲಿ ನೋಡ್ರಿ, DB. ಅದ್ ಬರೀರಿ. ನೀವು ಪಕ್ಕಾ ತಗೋಬೇಕು, ನಾನು ಹೇಳ್ದಂಗೆ. ಮತ್ತೆ ನೀವು ಇಲ್ಲಿ ಏನಾರು ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ನಾನು ಜವಾಬ್ದಾರಲ್ಲ, ಆಯ್ತಲ್ಲ? ಸೇಮ್ ಬಂದ್ಬಿಟ್ಟು ಮತ್ತೆ ನಿಮ್ಗೆ ಅಲ್ಲಿ ಬೇಡ ಅಂತ E ಆಫ್ ಕ್ಯಾನ್ಸಲ್, EN ಕ್ಯಾನ್ಸಲ್. ಏರಿಯಾ ಆಫ್ ಟ್ರಯಾಂಗಲ್ ADE, ಟ್ರಯಾಂಗಲ್ AD divided by DB. Now Cartesian equation 1. ಏನ್ ಹೇಳ್ರವ? ಸರ್ ಅರ್ಥ ಆಗ್ಲಿಲ್ಲ. ಹ? ಅರ್ಥ ಆಗ್ಲಿಲ್ಲ ಸರ್. ಎಸ್ ಸರ್, EN ಅರ್ಥ ಟ್ರಯಾಂಗಲ್ ಬರ್ತೋಸಿ ಸರ್. ಸರ್ EN ಹೆಂಗೆ ಹೈಟ್ ಆಗುತ್ತೆ ಸರ್? ವೆರಿ ಗುಡ್, ವೆರಿ ಗುಡ್. ಕೇಳ್ಬೇಕಾಗಿರೋ ಪ್ರಶ್ನೆ ಕೇಳ್ತಿದ್ಯಾ? BD ನ ಎಕ್ಸ್ಟೆಂಡ್ ಮಾಡಿದ್ರೆ ಹೈಟ್ ಯಾವ್ದಾಗುತ್ತೆ?
ಅದ್ರ ಮೇಲೆ 90 ಇದೆಯಲ್ಲ, Yes, sir. ಅದನ್ನ ಹೈಟ್ ತಗೋಬೇಕು. ಇದರಿಂದ ಇಲ್ಲಿರೋ ತಗೊಳಕ್ ಬರಲ್ಲ, ಗೊತ್ತಲ್ಲ? ಯಾಕ್- ನಮ್ಮ ಯಾವ್ದು ಹೈಟ್ ಅಂತ ಅನ್ಬೇಕಾರೆ ಅಲ್ಲಿ ಪರ್ಪೆಂಡಿಕ್ಯುಲರ್ ಏರ್ಪಟ್ಟಿರ್ತತೆ. ಸರ್ ಅಲ್ಲಿ ಎಮ್ಮು ಕೂಡ ಪರ್ಪೆಂಡಿಕ್ಯುಲರ್ ಇದೆಯಲ್ಲ, ಎಮ್ ಮೇಲೆ ಐತವ, ಬಿಡಿ ಮೇಲೆ ಐತವ ಎಮ್ಮು. ಹರ್ಷಿತಾ, ಬಿಡಿ ಮೇಲಿಲ್ಲ. ಮತ್ ನನ್ ಪ್ರಶ್ನೆ ಇರೋದು ಹೆಂಗ್ ಗೊತ್ತಾ, ಬೇಸ್ ಯಾವ ತಗೊಂಡಿದ್ದೀನಿ ಬಿಡಿ, ಅದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಹೈಟ್ ಯಾವ್ದಾಗುತ್ತೆ? ಪರ್ಪೆಂಡಿಕ್ಯುಲರ್ ಎಲ್ಲೈತೆ? ಎನ್ Yes, sir. Yes, sir. ಹೈಟ್ ಎನ್ ಹೈಟ್ ಯಾವಾಗ್ಲೂ ಪರ್ಪೆಂಡಿಕ್ಯುಲರ್ನೇ ತಗೋಬೇಕು, ಗೊತ್ತಾಯ್ತಾ? ಕ್ಲಿಯರ್ ಅನ್ರಮ್ಮ? ನಾನು ನಿಮಗೆ ಅದನ್ನು ಹುಳ ಬಿಡೋದ್ ಬೇಡ ಅಂತ ಹೇಳಿ ನಾನು ನಿಮಗೆ ಫಸ್ಟ್ ಟ್ರಯಾಂಗಲ್ದು ಫಾರ್ಮುಲಾ ಬರೀರಿ ಅಂತ ಹೇಳಿದ್ದೀನಿ. ಏನು? ಹಾಫ್ ಇಂಟು ಬೇಸ್ ಇಡಿ ಅಂಡ್ ಎನ್. ಇದು ಬರ್ದಾದ್ಮೇಲೆ ಅಗೈನ್ ಇದನ್ನ ಬಿಡಿ ಟ್ರಯಾಂಗಲ್ ತಗೊಂಡಿರ್ತೀರಿ, ಇದು ಕೆಳಗೆ ಎಡಿ ಕೆಳಗೆ ಡಿ ಬಿ ಬರ್ರಿ, ಎನ್ ಕೆಳಗೆ ಎನ್ ಬರ್ರಿ ಅಂತ ಹೇಳ್ಬಿಟ್ಟಿದ್ದೀನಿ. ನಾನು ಅರ್ಥನೂ ಮಾಡಿಸಿದ್ದೀನಿ, ಮತ್ತೆ ನಿಮ್ ತಲೆ ಒಳಗೆ ಹುಳ ಬೇಡ ಅಂತ. ಇದೊಂದು ಬರ್ದ್ರೆ ಇದನ್ನ ಕರೆಕ್ಟಾಗಿ ಬರ್ದ್ಬಿಡ್ರಿ ಅಂತ ಹೇಳಿದ್ದೀನಿ. ಏನಾದ್ರು ಡೌಟ್ ಇದೆಯಾ? ಸರ್ EN ಅನ್ನೋದು ADE ಟ್ರಯಾಂಗಲ್ ಗೆ ಸೇರುತ್ತೆ ತಾನೆ, ಅದ್ರೊಳಗಡೆ ಇದೆ. ಯಾವ್ದಮ್ಮ? EN ಅನ್ನೋದು ಕೇಳು, ಪರ್ಫೆಕ್ಟ್. ಅದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಯಾರು ಸಮನ್ವಯ ಕೇಳ್ತಿದ್ದಾಳ? ಸೌಂದರ್ಯ ಸರ್. ಸೌಂದರ್ಯ. ಈ ಬಿ ಡಿ ಮೇಲೆ ಪರ್ಪೆಂಡಿಕ್ಯುಲರ್ ಎಲ್ಲಿದೆಯಮ್ಮ ಎಕ್ಸ್ಟೆಂಡ್ ಮಾಡಿದ್ರೆ? EN. ಮತ್ತೆ ಕ್ಲಿಯರಾ? ಹರ್ಷಿತಾ, ಸರ್. ಅರ್ಥ ಆಯ್ತಾ? ಎಸ್ ಸರ್. ತಾನ ಎಮ್ಮೆ ಸರ್ ಅರ್ಥ ಆಯ್ತು. ಓಕೆ. ಸಮನ್ವಯ ಎಸ್ ಸರ್ ಅರ್ಥ ಆಯ್ತು. ನಿಮಗೆ ಲಿಂಗದಳ್ಳಿ Sir. ಅರ್ಥ ಆಯ್ತಾನವ? Yes, sir. ಯಾರ ಚಿಕ್ಕನಳ್ಳಿಯರು? ಎಸ್ ಸರ್. ಅಥಣಿಯವರು? ಅಥಣಿ ಅವರು? Yes, sir. ನಾನು ಆಮೇಲೆ ಇನ್ನೂ ಒಂದು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಈ ಕಡೆ ಸೈಡ್ 2 ಟ್ರಯಾಂಗಲ್ ತಗೋಬೇಕು, ಒಂದು ADE ಇನ್ನೊಂದು BDE. ಆಯ್ತಾ? ಇಲ್ಲಿ 2 ಮುಗಿತಾ? ನೆಕ್ಸ್ಟ್ ಟ್ರಯಾಂಗಲ್ ನೋಡ್ರಿ, ತೋರಿಸ್ತೀನಿ ಈಗ. ಏರಿಯಾ ಆಫ್ ಟ್ರಯಾಂಗಲ್ ADE ಯಾವ ತಗೊಂಡ್ರಿ? ADE ತಗೊಂಡ್ರಿ. ಆ ಕಡೆ ಯಾವ ತಗೊಂತೀರಿ ಈಗ? ಅಗೇನ್ ಯು ಟೇಕ್ ಏರಿಯಾ ಆಫ್ ಟ್ರಯಾಂಗಲ್ ADE. ಟ್ರಯಾಂಗಲ್ ಅಗೇನ್ ADE ಇದೆ ನೋಡ್ರಿ, ADE ಟ್ರಯಾಂಗಲ್ ತಗೊಂಡ್ರೆ ಮತ್ತೆ ಇಲ್ಲಿ ಯಾವ ತಗೋಬೇಕು ಅಂತ ಹೇಳಿದೀನಿ ನಾನು ದೊಡ್ಡದರಲ್ಲಿ. CDE ಕರೆಕ್ಟಾ? Yes, sir. ಸಣ್ಣ ಟ್ರಯಾಂಗಲ್ ಅಲ್ಲಿ ADE ಫಿಕ್ಸ್, ಮೇಲಿಂದ 2 ADE ಫಿಕ್ಸ್ ಆಯ್ತಾ? 2 ರೇಷಿಯೋದಲ್ಲಿ ADE ಟ್ರಯಾಂಗಲ್ ಬರುತ್ತೆ. ಫಸ್ಟ್ ನೆನ್ಪಿಟ್ಕೊಂಡ್ರೆ ನ್ಯೂಮರೇಟರ್ ಅಲ್ಲಿ 2 ಟ್ರಯಾಂಗಲ್ ಅಲ್ಲಿ ADE ಇರ್ತವೆ, 2 ರೇಷಿಯೋ ತಗೋಬೇಕು, ಅದರಲ್ಲಿ ADE ಫಿಕ್ಸ್. ಇನ್ನೊಂದು ಟ್ರಯಾಂಗಲ್ ಯಾವ ತಗಂತೀರಿ? CED ಟ್ರಯಾಂಗಲ್ CED. ಸೊ ನಾನೀಗ ಹಾಫ್ ಇಂಟು, ಸೊ ಈಗ ವಾಟ್ ಇಸ್ ದ ಬೇಸ್? ADE ಟ್ರಯಾಂಗಲ್ ಅಲ್ಲಿ 90 ಡಿಗ್ರಿ ಎಲ್ಲಿದೆ? ಇಲ್ಲಿದೆ. ಬೇಸ್ ಯಾವ ತಗೋಬೇಕು? AE. ಕರೆಕ್ಟಾ? AE. ಇದ್ರ ಮೇಲೆ 90 ಎಲ್ಲಿದೆ ಈಗ? ಇಲ್ಲಿದೆ. ಹೈಟ್ ಏನು? DM. DM. ನಾನೀಗ ಥರ್ಡ್ಗೆ ನಾನು ಇದ್ರ ಬಗ್ಗೆ ಯೋಚನೆ ಮಾಡಲ್ಲ, AE ಕೆಳಗೆ ಯಾವ್ದು ಬರ್ದ್ಬಿಡ್ತೀನಿ? ಯಾವ್ದು ಬರೀತೀನಿ? EC. DB ಬರ್ತಿದ್ವಿ, EC ಬರ್ದಿವ? EC ಇಂಟು DM. ಈಕ್ವೇಶನ್ 2 ಅಂತ ಕರೀತೀನಿ. ಮೊದಲು ಇದು ಕ್ಯಾನ್ಸಲ್ ಮಾಡ್ರಿ, ಇದು ಕ್ಯಾನ್ಸಲ್ ಮಾಡ್ರಿ. ಏರಿಯಾ ಆಫ್ ಟ್ರಯಾಂಗಲ್ ADE ಟ್ರಯಾಂಗಲ್, ಏರಿಯಾ ಆಫ್ ಟ್ರಯಾಂಗಲ್ CED is equal to AE by EC. Now that is equation 2. ಈಗ ಯಾರಿಗಾರು ಏನಾರು ಡೌಟ್ಸ್ ಇದ್ರೆ ಕೇಳ್ರಿ, ಮತ್ತೊಂದ್ಸಲ ಹೋಗೋಣ. ನೋ ಸರ್. ಅಲ್ಲ, ನಾನು ಹೇಳ್ಬಿಟ್ಟಿದ್ದೀನಿ, ADE ಟ್ರಯಾಂಗಲ್ 2 ರೇಷಿಯೋದಲ್ಲಿ ಇರುತ್ತೆ. ADE ಟ್ರಯಾಂಗಲ್ ಅಲ್ಲಿ
ಒಂದ್ಸರಿ AD ಬೇಸ್ ತಗಂತೀರಿ, EN ಹೈಟ್ ತಗಂತೀರಿ. AD ಟ್ರಯಾಂಗಲ್ ಅಲ್ಲಿ ಒಂದ್ಸಲ AE ಬೇಸ್ ತಗಂತೀರಿ, ಒಂದ್ಸಲ DM ಬೇಸ್ ತಗಂತೀರಿ, DM ಹೈಟ್ ತಗಂತೀರಿ. ಅದ್ರ ಕೆಳಗೆ DM ಬರೀರಿ. ಇಲ್ಲಿ ಅದು ತಗೋಬೇಕು, EC ತಗೊಂಡ್ರೆ ಮುಗೀತು. ಜಾಮಿಟ್ರಿನ ನೀವು ಪಕ್ಕಾ ಅರ್ಥ ಮಾಡ್ಕೊಂಡು ಬಹಳ ಕಷ್ಟ ಆಗುತ್ತೆ. ಕೆಲವೊಂದು ಸ್ಟ್ರಾಟಜಿ ಇಟ್ಕೊಂಡು ಬರೀಬೇಕು. ಸೊ ಕ್ಲಿಯರ್ ನನಗೆ ಅರ್ಥ ಆಗಿದೆ, ಬಟ್ ನಿಮಗೆ ಅರ್ಥ ಆಗ್ಬೇಕಾ? ಅದಕ್ಕೆ ವೆನ್ ಯು ಆರ್ ಗೋಯಿಂಗ್ ಹೈಯರ್ ಸ್ಟಡೀಸ್ ಹೋದ್ಮೇಲೆ ನಿಮಗೆ ಕ್ಲಿಯರ್ ಆಗ್ತದೆ ಅದು. ಈಗ ನೀವು ಸ್ಟ್ರಾಟಜಿ ಇಟ್ಕೋಬೇಕು, ಒಂದು ತಂತ್ರಗಾರಿಕೆ ಇಟ್ಕೋಬೇಕು. ADE ಬರೆದ ತಕ್ಷಣ BDE ಕೆಳಗೆ ಟು ಪ್ರೂವ್ ನಲ್ಲಿ ಏನ್ ಬರ್ದಿದೀವಿ, ಬೇಸು DB ಇಂಟು ಏನ್ ಬರ್ದ್ಬಿಡ್ಬೇಕು. ಕ್ಲಿಯರಾ? ಇನ್ನ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಮ್ಮ, ನಾನು ನಿಮ್ಗೆ ಹೇಳ್ಕೊಡಕ್ ರೆಡಿ ಇದ್ದೀನಿ. ನೀವು ಕೇಳಕ್ ರೆಡಿ ಇಲ್ಲ ಅಂದ್ರೆ ನಾನ್ ಜವಾಬ್ದಾರಿ ಅಲ್ಲ. ಹರ್ಷಿತಾ ಮೇಡಮ್, ಸಹನಾ, ಸರ್ ಅರ್ಥ ಆಗಿದೆ. ಹಾ ಅರ್ಥ ಆಯ್ತು ಸರ್. ಅರ್ಥ ಆಯ್ತಾ? ಗ್ಯಾರಂಟಿ? ಎಸ್ ಸರ್. ಎಸ್ ಸರ್. ನಿಖಿತಾ, ಎಸ್ ಸರ್. ನಾನು ಎರಡು ಟ್ರಯಾಂಗಲ್ ರೇಷಿಯೋದಲ್ಲಿ ADE ಟ್ರಯಾಂಗಲ್ ಕಾಮನ್ ಅಂತ ಹೇಳಿದೀನಿ ನ್ಯೂಮರೇಟರ್ ಅಲ್ಲಿ. ಒಂದ್ಸಾರಿ AD ಬರೀರಿ, EN ಬರೀರಿ, ಒಂದ್ಸಲ AE ಬರೀರಿ, ಒಂದ್ಸಲ EM ಬರೀರಿ, DM ಬರೀರಿ. ಬರೆದು ಕೆಳಗೆ ಸೆಕೆಂಡ್ DM ಕಾಮನ್, ಇದ್ರ ಕೆಳಗೆ AE ಕೆಳಗೆ ಯಾವ್ದು ಬರ್ಬೇಕು ಅಂತ ನಿಮಗೆ ಗೊತ್ತೈತೆ. ಇಲ್ಲಿ AE ಕೆಳಗೆ ಯಾವ್ದು ಬರ್ಬೇಕು ಅಂತ ಗೊತ್ತೈತೆ ನಿಮಗೆ. ಯಾವ್ದು ಬರ್ಬೇಕು? EC. ಅದ್ ಬರ್ದ್ರೆ ಮುಗೀತು. ತಲೆ ಓಡಿಸ್ಬೇಕ್ರಿ. ಎಲ್ಲದನ್ನು ಪ್ರಾಪರ್ ಆಗಿ ಕಲಿಯಕ್ಕಾಗಲ್ಲ. ಕೆಲವೊಂದ್ಸಾರಿ ಪ್ರಾಪರ್ ಆಗಿ ಕಲ್ತಿರ್ತೀವಿ, ಆದ್ರೆ ನೆನ್ಪಿಟ್ಕೊಳಕ್ಕೆ ಕೆಲವೊಂದು ಸ್ಟ್ರಾಟಜಿ ಅಂದ್ರೆ ತಂತ್ರಗಾರಿಕೆಗಳನ್ನು ಬಳಸ್ಬೇಕು ನಾವು. ಸರ್ ಬೇಸ್ AE ಅಂತ ಬರ್ದಿದೀವಲ್ಲ, ಅದನ್ನ EA ಅಂತ ಬರೆಯೋ ಆಗಿಲ್ವಾ? ಅಲ್ಲಮ್ಮ, ನಾನು ಹೇಳೋದ್ ಹೆಂಗ್ ಗೊತ್ತಾ, EE ಅಂತ ಬರ್ದ್ರೆ ಏನ್ ತಪ್ಪಿಲ್ಲ. ನಾವು ಟು ಪ್ರೂವ್ ನಲ್ಲಿ ಏನ್ ಬರ್ಕೊಂಡಿದೀವಿ, AE ಅಂತ. ಅದೇ ತರ ತಗೊಂತ ಹೋಗ್ಬೇಕು. EE ಅಂತ ಬರ್ದ್ರೆ ತಪ್ಪಿಲ್ಲ. ನಾವು ಟು ಪ್ರೂವ್ ನಲ್ಲಿ ಏನ್ ಬರ್ಕೊಂಡಿದೀವೋ ಅದೇ ನಿನಗೆ ಆನ್ಸರ್ ಬರ್ಬೇಕು ಅಂದ್ರೆ ಅದೇ ತರ ಲೆಟರ್ಸ್ ತಗೊಂತ ಹೋಗ್ಬೇಕು ಜಾಮಿಟ್ರಿ ಒಳಗೆ. ಸರ್ ಫಸ್ಟ್ ಗೆ ಟು ಪ್ರೂವ್ ಅಲ್ಲೇ EA ಅಂತ ಬರ್ಕೊಂಡ್ರೆ? EAನೇ ಬರ್ಕ. ಓಕೆ ಸರ್. ಅದಕ್ಕೆ ತಲೆ ಒಳಗ್ ಹುಳ ಬೇಡ, ನಾನು ಹೇಳ್ದಂಗೆ ಕಲೀರಿ. ಮತ್ತೆ ಯಾಕೆ ಸುಮ್ನೆ ನೀನು EA ಅಂತ ಬರ್ಕೊಳಕ್ ಹೋಗ್ತೀಯಾ? ಯಾರು ಕೇಳಿದ್ದ ಅದನ್ನ? ಸೌಂದರ್ಯ ಸರ್. ಸೌಂದರ್ಯ ಮೇಡಮ್, ನೀನ್ ಯಾಕ ಹುಳ ಬಿಟ್ಕೊಂತಿದಿ ಕಣವ? ಹುಳ ಬಿಟ್ಕೊಂಡ್ರೆ ಮಠ ಹತ್ ಬಿಡ್ತೀಯ ಜಾಮಿಟ್ರಿ ಒಳಗೆ. ಸರ್ ಅದ್ ಇನ್ನೊಂದ್ಸತಿ ಹೇಳ್ಬಿಡ್ರಿ ಸರ್. 100%. ನೀ ಬ್ಯಾಡ ಅಂದ್ರೆ ಹೇಳ್ತೀನಿ ನಾನು. ಸೃಷ್ಟಿ PS ನಿಮ್ಗೆ ಏನ್ ಬಿ ಮಾಡಿದಾರ ಇದನ್ನ? ಸರ್ ಇನ್ನೂ ಕ್ವಾಡ್ರಾಟಿಕ್ ಇಕ್ವೇಶನ್. ನನಗೆ ಕ್ವಾಡ್ರಾಟಿಕ್ ಇಕ್ವೇಶನ್, ಟ್ರಿಗ್ನಾಮೆಟ್ರಿ ಯಾವ ಬಾದರ್ ಇಲ್ಲ. ನಿಮಗೆ ಕಲ್ಸಕ್ಕೆ ಬಹಳಷ್ಟು ಈಸಿ ಕಲಿಸ್ತೀನಿ. ಬಟ್ ನೀವು ಜಾಮಿಟ್ರಿ ಚೆನ್ನಾಗಿ ಕಲಿಬೇಕು ಅನ್ನೋ ನನ್ನ ಆಸೆ ಇರೋದು. ಎಲ್ಲ ಹುಡುಗರು ಫೇಲ್ ಆಗೋದು ಜಾಮಿಟ್ರಿ ನೆಗ್ಲಿಜೆನ್ಸಿ ಮಾಡ್ತಾರೆ. ಬೇಡಪ್ಪ ಅದು ಅರ್ಥ ಆಗಲ್ಲ ಅಂತ. ಅರ್ಥ ಆಗ್ಬೇಕು, ಅರ್ಥ ಮಾಡ್ಕೋಬೇಕು. ನಾ ಸ್ಟ್ರಾಟಜಿಗಳನ್ನ ಹೇಳ್ಕೊಡ್ತೀನಿ, ಅರ್ಥನೂ ಮಾಡಿಸ್ತೀನಿ. ನೀವು ಅದ್ ಅರ್ಥ ಮಾಡ್ಕೋಬೇಕು. ಯು ಆರ್ ಇನ್ ಪ್ರೆಸೆನ್ಸ್, ಫಿಸಿಕಲಿ ಪ್ರೆಸೆನ್ಸ್ ಆಗಬಾರ್ದು. ಬೋತ್ ಫಿಸಿಕಲಿ ಅಂಡ್ ಮೆಂಟಲಿ ಪ್ರೆಸೆಂಟ್ ಇದ್ರೆ ಈ ಲೆಕ್ಕಗಳು ಅರ್ಥ ಆಗೋದು ಭಾರಿ ಈಸಿ. ಈಗ 21, 22 ಆಲ್ರೆಡಿ ಲಾಡು ಮೇಲೆ ಆಸೆ ಬಿದ್ದ್ಬಿಟ್ಟಿದೆ. ಅವರು ನಾಳೆ ಇರಲ್ಲ, ಇವತ್ತೇ ಉಣ್ಬೇಕು. 9 ಗಂಟೆಗೆ ಒಂದ್ಸಲ ಉಂಡು, ರಾತ್ರಿ ಮನೆಗೆ ಹೋಗ್ಬೇಕಾರೆ 11 ಗಂಟೆಗೆ ಒಂದ್ಸಲ ಉಂಡು ಬರೋಣ ಅಂತ ಯೋಚನೆ ಮಾಡ್ರಿ. ಏನ್ ಮಾಡಕ್ಕಾಗತ್ತೆ? ಆ ಯೋಚನೆಯಲ್ಲಿ ಇದ್ದಾರೆ. ಹರ್ಷಿತಾ ಅವರು ಈಗ ಅವ್ರ ಥಾಟ್ಸ್ ಇರೋದೆಲ್ಲ ವಂಶಿ ಮನೆ ಮನೆಗೆ ಐತಿ. ಈಗ ಅಲ್ಲಿ ಯಾರ್ಯಾರು ಬಂದಾರೆ, ಏನ್ ಮಾಡ್ತಾ ಇದಾರೆ, ಏನ್ ಮಾಡ್ಬೇಕು, ನಾವು ಹೋಗಿ ಎಷ್ಟೊತ್ತಿಗೆ ಊಟ ಮಾಡ್ಬೇಕು, ಮತ್ತೊಂದ್ಸಲ ಬರೋಷ್ಟೊತ್ತಿಗೆ ನಾಳೆ ಮತ್ತೆ ಸಾಯಂಕಾಲ ಹೋಗೋಷ್ಟೊತ್ತಿಗೆಲ್ಲ ಇದಾಗಿರುತ್ತೆ. ಇದು ಒಂದಿರುತ್ತೆ ಒಂದಿರಲ್ಲ. ಅದಕ್ಕೆ ಇವತ್ತೇ ಕತ್ತರಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು, ಅಲ್ವಾ? 21, 22 ಸರ್ ತಪ್ಪೇನಿಲ್ಲ. ಸ್ನೇಹಿತೆ ಮನೆ ಕತ್ತರಿಸ್ರಿ, ನನ್ಗೇನ್ ಬೇಡ, ನಾನೇ ಬೇಡ ಅಂತ ಹೇಳಿ. 2 ಸಲ 4 ಸಲ ಊಟ ಮಾಡ್ರಿ. ಸರ್ ಅವ್ರು ಕರೆಯೋದೇ ಅಪರೂಪ ಸರ್. ಓದಕ್ ಸರಿಯಾಗಿ ಉಂಡ್ ಬರ್ಬೇಕು. ಅಷ್ಟೇ ಸಿಕ್ಕಿದ್ದೆ ಶಿವಾಯ ಅನ್ಬೇಕು. ಹರ್ಷಿತಾ ಎಸ್ ಸರ್.
ಕ್ಲಿಯರಾ? ವಿಧಾನ ಬರ್ಕೊಳ್ರಿ. ಸರ್ ನೀವು ಲಾಸ್ಟ್ CD ತಗೊಂಡಿದ್ದೀರಲ್ಲ ಅಲ್ಲಿ BD ತಗೊಂಬೋದಾ? ಬ್ಯಾಡಕ, ಬಿಡಿ ತಗೊಂಡಿಲ್ಲ ಮೇಗೆ, ತಗೊಂಡಿದೀವಿಲ್ಲ. ಎಸ್ ಸರ್. ಯಾರು? ನಿಖಿತಾ ಸರ್. ಅಲ್ಲವಾ, ಹುಳ ಬಿಟ್ಕೋಬೇಡವ ಅಂತ ಹೇಳಿದೀನಿ. ಈ ಕಡೆ ಸೈಡ್ದು ಈ ಕಡೆ ಸೈಡ್ ಟ್ರಯಾಂಗಲ್ ತಗೋಬೇಕು. ಈ ಕಡೆ ಸೈಡ್ ತಗೊಂಡಾಗ ಇದನ್ನು ಬೇಸ್ ಮಾಡ್ಕೋಬೇಕು ಅಂತ ಹೇಳಿದೀನಿ. ಓಕೆ ಸರ್. ಸೊ ಕ್ಲಿಯರ್? 7 ಆಗ್ಲೇ. ಎಸ್ ಸರ್. ಇನ್ನೊಂದು ಚೂರು ಹತ್ರಕ್ಕೆ ಬಂದ್ಬಿಟ್ಟಿದೀವಿ, ಮುಗಿಸ್ಬೋಣ. ಮತ್ತೆ ಉಳಿಸ್ಕೊಂಡ್ರೆ ನಾಳೆಗೆ ಅರ್ಥ ಆಗಲ್ಲ ಇದು. ಅದಕ್ಕೆ ಅರ್ಥ ಆಯ್ತಾ? ಎಸ್ ಸರ್, ಅರ್ಥ ಆಯ್ತು. ಈಗ ಇನ್ನ ಈಸಿ ಹೇಳ್ಬೇಕು ಅಂತ ಯೋಚನೆ ಮಾಡ್ಬಿಟ್ಟಿದ್ದೀನಿ. ನೋಡ್ರಿ, ಈಗ ಎಲ್ಲಾರ್ದು ಆಗಿದೆ ಅನ್ಕೊಂಡು ಮುಂದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನು ಎಸ್ ಯಾರು ಸರ್, ಹೇಳ್ಬಿಡ್ರಪ್ಪ ಆಗಿದೆಯಾ ಇಲ್ಲ ಅಂತ. ಲಿಖಿತ, ಆಗಿದೆ ಸರ್. ಜಗದೀಶ, ಆಗಿದೆ ಸರ್. ಆಗಿದೆಯಾ? ಓಕೆ. ಸೊ ಈಗ ಬರ್ರಿ, ನಾನು ADE 2 ರೇಷೋದಲ್ಲಿ ಕಾಮನ್. ಕರೆಕ್ಟಾ? ಫಸ್ಟ್ ಇದೊಂದು ನಿಮ್ಗೆ ತೋರಿಸ್ತಿದ್ದೀನಿ ನೋಡ್ರಿ. ADE 2 ರೇಷೋದಲ್ಲಿ ಇದೆ. ಒಂದ್ಸಾರಿ BDE ತಗೋಬೇಕು, ಆ ಕಡೆ ತಗೊಂಡಾಗ CD ತಗೋಬೇಕು ಅಷ್ಟೇ. ಕ್ಲಿಯರಾ? ಓಕೆ. ಇನ್ನೊಂದು ಹೇಳ್ಬಿಡ್ತೀನಿ. ಈಗ ADE ಟ್ರಯಾಂಗಲ್ ನಮ್ ಜನರಲ್ ಆಗಿ ಏರಿಯಾ ಆಫ್ ಟ್ರಯಾಂಗಲ್ ಕಂಡಿಡಿಯಕ್ಕೆ ಫಾರ್ಮುಲಾ ಏನು? ಹಾಫ್ ಇಂಟು ಬೇಸ್ ಇಂಟು ಬೇಸ್ ಇಂಟು ಹೈಟ್. ಈ 90 ಡಿಗ್ರಿ ಇರೋದು. ಅದಾದ್ಮೇಲೆ ADಗೆ ಹಾಫ್ ಯಾವ್ದಮ್ಮ? AD AB ಡಿವೈಡ್ ಆಗಿದೆಯಲ್ಲ, ಇದು ಅರ್ಧ ಆದ್ಮೇಲೆ ಇದು ಅರ್ಧ ಯಾವ್ದು? ಉಳಿದಿರೋದು ಯಾವ್ದು? ಟಿಬಿ. ಹೈಟ್ ಕಾಮನ್ ಬರ್ರಿ ಅಂತ ಹೇಳಿದೀನಿ. ಕ್ಲಿಯರ್ ಇದೀಗ? ಎಸ್ ಸರ್, ಕ್ಲಿಯರ್. AD ಬರ್ದ್ರಾ? ಎಸ್ ಸರ್. ಅರ್ಧ ಉಳಿದಿರೋದು ಯಾವ್ದು? ಟಿಬಿ. TB ಅಷ್ಟೇ. ಅಲ್ಲಿ ಇಕ್ವೇಶನ್ 1 ಬಂತು. ನೆಕ್ಸ್ಟ್ ಟ್ರಯಾಂಗಲ್ ADCD. ಈಗ ADE ನಲ್ಲಿ ಹಾಫ್ ಇಂಟು ಬೇಸ್ AE ಬರದ್ಮೇಲೆ MD. AEಗೆ ಹಾಫ್ ಯಾವ್ದಮ್ಮ? EC. AC ಒಳಗೆ AE ಹೋದ್ರೆ ಉಳಿಯೋದೇ ಅದು ಇಸಿ. EC. ಇಲ್ಲಿ 8 DM ಬರ್ತೀವ, TM ಬರೀರಿ ಅಷ್ಟೇ. ಕ್ಲಿಯರಾ? ನಾನು ಹೇಳ್ತೀನಿ, ಫಸ್ಟ್ ಇಂದ ಕೈಟ್ EN, ಸೆಕೆಂಡ್ ಇಂದ ಕೈಟ್ DM. ಇಲ್ಲಿ ನಾನು AD ತಗೊಂಡ್ರೆ ಉಳಿದಿದ್ದೆ ಯಾವ್ದಮ್ಮ? DB. ಇಲ್ಲಿ AE ತಗೊಂಡ್ರೆ ಉಳಿದಿದ್ದೆ ಯಾವ್ದಮ್ಮ? CE. ಅದನ್ನ ಅಥವಾ EC ಅದನ್ನೇ ಬರ್ದಿದ್ದೀನಿ. ಕ್ಲಿಯರಾ? ಎಸ್ ಸರ್. ಇನ್ನ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ. ನೋ ಆಮೇಲೆ ಡೌಟ್. ಯಾವ 2D ಮೇಲಿರೋ ಹೈಟ್ ಯಾವ್ದಪ್ಪ ಅಂದ್ರೆ 90 ಡಿಗ್ರಿ ಇರೋದನ್ನೇ ತಗೋಬೇಕು. ಯಾವ್ದು? EN. ಅದಕ್ಕೆ EN ತಗೊಂಡಿದ್ದೀನಿ. ಹೌದಾ? ಕ್ಲಿಯರ್ ಇದು? ಎಸ್ ಸರ್. ಎಸ್ ಸರ್. ಇಲ್ಲ ಅನ್ಸುತ್ತೆ ನಿಮಗೆ. ಹರ್ಷಿತಾ, ಸರ್, ರಚನಾ, ವಂದನಾ, ಅರ್ಥ ಆಯ್ತು ಸರ್. ಭಾವನಾ, ಅರ್ಥ ಆಯ್ತು ಸರ್. ಓಕೆ. ನನಗೋಸ್ಕರ ಅನ್ಬೇಡ್ರಿ. ಇನ್ನು ಏನಾದ್ರು ಡೌಟ್ ಇದ್ರೆ ಕೇಳ್ರಿ. ನಾನ್ ಹೇಳ್ತಿದ್ದೀನಿ, ಇಲ್ಲಿ ಇದು ತಗೊಂಡ್ಮೇಲೆ ಇದಕ್ಕೆ ಹಾಫ್ ಯಾವ್ದು ರೇಷಿಯೋ? DB. ಆತ ಇದು ತಗೊಂಡ್ಮೇಲೆ AE ತಗೊಂಡ್ಮೇಲೆ ಇದಕ್ಕೆ ರೇಷಿಯೋ ಯಾವ್ದು? EC. ಇನ್ನ ಏನ್ ಹೇಳ್ಕೊಡ್ಬೇಕಮ್ಮ? ಇನ್ನು ನೀವು ಡಾಟಾ ಗಿವನ್, ಪ್ರೂವ್, ಕನ್ಸ್ಟ್ರಕ್ಷನ್ ಎಲ್ಲರೂ ಬರೀತೀರಿ. ಇಲ್ಲಿ ಟು ಪ್ರೂಫ್ ಅಲ್ಲಿ ಎಷ್ಟು ಈಸಿ ಇದೆ ನೋಡ್ರಿ. ಈಗ ಕ್ಲಿಯರ್ ಆಯ್ತು? ಅರ್ಥ ಆಯ್ತಾ? ಕ್ಲಿಯರ್ ಆಯ್ತು. ಓಕೆ. ನೋಟ್ ದಟ್, ಬರೀರಿ. ನೋಟ್ ದಟ್ ಟ್ರಯಾಂಗಲ್ BDE and BDE and ಇನ್ನೊಂದ್ಸಲ ಹೇಳಿ ಸರ್. triangle BDE
triangle BDE and triangle CED. CDE BDE and CDE. ಹಾ ಹೇಳಿ ಏನರ್ಥ? Standing in between same parallels. Both are present between same parallel lines. ನೋಡ್ರಿ ಇಲ್ಲಿ ಬಿ ಯಾವುದು BDE CED both are present in same parallel lines. ಹೌದಾ? ಎಸ್ ಸರ್. ಹೌದಾ? ಆಮೇಲೆ ಎರಡಕ್ಕೂ ಬೇಸ್ ಮಾಡ್ಕೋಬಹುದು. ಈ ಡಿ ಇದೆಯಲ್ಲ, ಡಿ BDEಗೂ ಬೇಸ್ ಹೌದು, CEDಗೂ ಬೇಸ್ ಹೌದು. ಓಕೆನಾ? ನೋಡ್ರಿ, ನಾನು Yes, ಮೊದಲು ಸರ್. BDE ತಗೊಂಡ್ರೆ DE ಬೇಸ್, CED ತಗೊಂಡ್ರೆ DE ಬೇಸ್. ಓಕೆನಾ? ಎಸ್ ಸರ್. Yes, Okay. sir. On the same base, ಬ್ರಾಕೆಟ್ ಅಲ್ಲಿ ನಿಮ್ ತಲೆ ಒಳಗೆ ಹುಳ ಇತ್ತು ಅಂದ್ರೆ DE ಅಂತ ಕೇಳ್ರಿ. ಯಾವ ಬೇಸ್? BDE ಗೆ ಬೇಸ್ ಯಾವುದು? DE. CED ಗೆ ಬೇಸ್ ಯಾವುದು? DE. ಆನ್ ದಿ ಸೇಮ್ ಬೇಸ್ ಬ್ರಾಕೆಟ್ ಅಲ್ಲಿ ಯಾವ್ದು ಬರ್ಕೊಂತೀರಿ ಬೇಸ್? ಡಿ DE. And between the same parallel lines ಯಾವುದು? DE and BC. D and BC. are equal. Sir, same parallel lines. Are equal. Same parallel lines BC and DE. ನೋಡ್ರಿ, ಸೇಮ್ ಪ್ಯಾರಲಲ್ ಲೈನ್ಸ್ ಯಾವುದು? BC and DE. BDEಗೂ ಮತ್ತು CEDಗೂ ಪ್ಯಾರಲಲ್ ಲೈನ್ಸ್ ಯಾವುದು? DE ಮತ್ತು BC. ಸೇಮ್ ಪ್ಯಾರಲಲ್ ಲೈನ್ಸ್ ಆರ್ ಈಕ್ವಲ್. Therefore, you write area of triangle BDE is equal to area of triangle CED. ಬರಿಬಹುದಾ? ಎಸ್ ಸರ್. ಅವು ಎರಡು ಎಲ್ಲಿದ್ದಾವೆ? ಒಂದೇ ಪ್ಯಾರಲಲ್ ಲೈನ್ಸ್ ಅಲ್ಲಿ ಇದಾವೆ. ನಾನು ಈಗ ಬರಿತೀನಿ ನೋಡ್ರಿ. ಏರಿಯಾ ಆಫ್ ಟ್ರಯಾಂಗಲ್ ADE ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಯಾವುದು? BDE. ಏನ್ ಬಂದಿದೆ ಉತ್ತರ? ಏನ್ ಬಂದಿದೆ? AD divided by DB is equal to, ಒಂದು ನಿಮಿಷ ನೋಡ್ರಿ, ಏರಿಯಾ ಆಫ್ ಟ್ರಯಾಂಗಲ್ ADE divided by area of triangle CED is equal to AE by EC. ಇದು ಬಂದಿದೆ ಹೌದಲ್ವಾ? ಬಂದಿದೆ ಹೌದಲ್ರಮ್ಮ? ಎಸ್ ಸರ್. ಈಗ ನೋಡ್ರಿ ಮಾತಾಡ್ಬೇಡ್ರಿ. ಈ CED ಬದಲಾಗಿ ಏರಿಯಾ ಆಫ್ ಟ್ರಯಾಂಗಲ್ CED ಬದಲಾಗಿ BDE ಆಗ್ಬೋದಾ? ನೋಡ್ರಿ, Yes, sir. ಬರೆದಿರೋದಲ್ವಾ? Yes, Yes, sir. sir. ಅವಾಗ ಇವೆರಡು ರೇಷಿಯೋ ಈಕ್ವಲ್ ಆದ್ಮೇಲೆ ಇವೆರಡು ಈಕ್ವಲ್ ಆಗ್ಬೇಕಾ? ಸರ್, ನಾವ್ ಯಾವ ಬೇಸಿಸ್ ಮೇಲೆ ಟ್ರಯಾಂಗಲ್ BCB ಮತ್ತೆ DEC ಈಕ್ವಲ್ ಅಂತ ಬರೀತೀವಿ ಸರ್? ಇಲ್ಲಿ ಈ ಬೋತ್ ಟ್ರಯಾಂಗಲ್ಸ್ ಪ್ರೆಸೆಂಟ್ ಇನ್ ಸೇಮ್ ಪ್ಯಾರಲಲ್ ಲೈನ್ಸ್ ಅಂಡ್ ಸೇಮ್ ಬೇಸ್. ಯಾವ ಎರಡು ಟ್ರಯಾಂಗಲ್ ಸೇಮ್ ಪ್ಯಾರಲಲ್ ಲೈನ್ಸ್ ಮೇಲೆ ಇದ್ರೆ, ಸೇಮ್ ಬೇಸ್ ಇದ್ರೆ ಅವೆರಡು ಟ್ರಯಾಂಗಲ್ ಈಕ್ವಲ್. ಹರ್ಷಿತಾ ನೋಡ್ರಿ, ಈಗ ನಾನು BDE ಟ್ರಯಾಂಗಲ್ ಗೆ ಬೇಸು DE ಅಂತ ಹೇಳಿದೀನಿ, CED ಟ್ರಯಾಂಗಲ್ ಗೆ ಬೇಸು DE ಅಂತ ಹೇಳಿದೀನಿ. ಹೌದಾ? ಎಸ್ ಸರ್. ಸೊ ನಾನು ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಮಾಡ್ತಿದ್ದೀನಿ.
ಈ ಸಿ ಇ ಡಿ ಬದಲಾಗಿ ಬಿ ಡಿ ಹಾಕಿದ್ರೆ ಇವೆರಡು ರೇಷಿಯೋ ಈಕ್ವಲ್ ಆಗ್ತಾವಿಲ್ಲ. ಆಗುತ್ತೆ ಸರ್. ಆಗುತ್ತೆ ಸರ್. ಆಗ್ತಾವಿಲ್ಲ. ಆಗ್ತದೆ ಸರ್. ಆಗ್ತಾವಿಲ್ಲೇನ್ರಮ್ಮ? ಇದು ರೇಷಿಯೋ ಎಡಿ ಬೈ ಬಿಡಿ, ಇದು ರೇಷಿಯೋ ಎಡಿ ಬೈ ಸಿ ಡಿ ಬದಲಾಗಿ ಬಿಡಿ ಹಾಕಿದ್ರೆ ಇದು ರೇಷಿಯೋ ಎಡಿ ಬೈ ಬಿಡಿ ಆದ್ರೆ ಅವಾಗ ಇವೆರಡು ರೇಷಿಯೋ ಸೇಮ್ ಆದಾಗ therefore AD by DB is equal to AE by EC. ಇಷ್ಟೇ ಆನ್ಸರ್. ನಾವು ಕ್ಲಿಯರ್? ಇಲ್ಲಿ ಏನಾರ ಡೌಟ್ ಇದ್ರೆ ಕೇಳ್ರಿ ಈ ಪಾಯಿಂಟ್ ಅಲ್ಲಿ. ಈ ಪಾಯಿಂಟ್ ಅಲ್ಲಿ ನಿಮಗೆ ಏನಾರು ಡೌಟ್ಸ್ ಇದ್ರೆ ಬಗೆಹರಿಸ್ಕೊಂಡ್ರಿ. ಜಾಮಿಟ್ರಿ ಆಲ್ಜಿಬ್ರಾ ಅರ್ಥಮೆಟಿಕ್ ಅಲ್ಲ, ಸ್ವಲ್ಪ ಟಫ್ ಅನ್ಸುತ್ತೆ, ಬಟ್ ಅದ್ರೊಳಗೆ ಹೋಗ್ಬೇಕು ನಾವು. ಕ್ಲಿಯರ್? ಎಸ್ ಸರ್. ಪೂರ ಅರ್ಥ ಮಾಡ್ತೀನಿ ನಿಮಗೆ. ಎಲ್ಲಿ ನಿಮ್ ತಲೆ ಒಳಗೆ ಹುಳ ಬಂದಿದೆ ಅಂದ್ರೆ ಹೇಳ್ತೀನಿ. ತಲೆ ಒಳಗೆ ಹುಳ ತೆಗೆದ್ಬಿಡೋಣ ಈಗ. ಸರ್ ಟ್ರಯಾಂಗಲ್ ಬಿಡಿಇ ಕಾಂಗ್ರೆಂಟ್ ಆಗುತ್ತಾ ಟ್ರಯಾಂಗಲ್ ಸಿಇಡಿಗೆ? ಕಾಂಗ್ರೆಂಟ್ ಅಲ್ಲ, ನಾನು ಸೇ ಈಕ್ವಲ್ ಅಂತ ಹೇಳಿದ್ದೀನಿ. ಈಗ ನಾನು ಕಾಂಗ್ರೆಂಟ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿಲ್ಲಲ್ಲ ಈಗ. ಎಸ್ ಸರ್. ಸರ್ ಆದ್ರೆ ಕಾಂಗ್ರೆಂಟ್ ಆಗುತ್ತಾ? ಆಗಲ್ಲ. ಅದನ್ನ ನಾವು ಅದನ್ನ ಮತ್ತೆ ಪ್ರೂವ್ ಮಾಡಿ ಬೇರೆ ಬೇರೆ ರೀತಿ ನೋಡ್ಬೇಕಾಗುತ್ತೆ. ಆಂಗಲ್ಸ್, ಸೈಜು, ಲೆನ್ಸ್, ಹೌದಲ್ವಾ? ಎಸ್ ಸರ್. ನಮಗೆ ಈಕ್ವಲ್ ಅನ್ನೋದು ಅಷ್ಟೇ ಬೇಕು, ಯಾಕಂದ್ರೆ ಇದನ್ನ ಪ್ರೂವ್ ಮಾಡಕ್ಕೆ. ಸೊ ನೋಡ್ರಿ, ಇಲ್ಲೊಂದು ಬ್ರಾಕೆಟ್ ಅಲ್ಲಿ ಬರ್ಕೊಳ್ರಿ. ಇಲ್ಲಿ ನಿಮ್ ತಲೆ ಒಳಗಿರ್ಲಿ ಟ್ರಯಾಂಗಲ್ ಬಿ ಡಿ ಇ, ನಿಮ್ ತಲೆ ಒಳಗಿರ್ಲಿ. ಯಾಕೆ ಅಂದ್ರೆ ಇದು ರೇಷಿಯೋ ಎಡಿ ಬೈ ಬಿಡಿ, ಇದು ರೇಷಿಯೋ ಇದ್ರ ಬದಲಾಗಿ ಇದನ್ನ ಹಾಕ್ಬೋದು ಅಂತ ನಮಗೆ ಗೊತ್ತಿದೆ, ಹೌದಾ? ಇದೇ ರೇಷಿಯೋ ಇದಕ್ ಸಮ ಆದ್ಮೇಲೆ, ಇದೇ ರೇಷಿಯೋ ಇದಕ್ ಸಮ ಆದ್ಮೇಲೆ, ಅವೆರಡು ಸೇಮ್ ರೇಷಿಯೋ ಒಂದೊಂದು ಸಮ ಆದ್ಮೇಲೆ ಅವೆರಡು ಒಂದಕ್ಕೊಂದು ಸಮ ಆಗಿರ್ಬೇಕಾ? ಹೌದಾ? ಈಗ 1 2 3. ಈಗ ನಾನು ಹರ್ಷಿತನ್ ಫ್ರೆಂಡು, ಹರ್ಷಿತಾ ಯಾರಿಗ್ ಫ್ರೆಂಡು? ಲಿಂಗದಳ್ಳಿ ಫ್ರೆಂಡು. ನನಗೆ ಲಿಂಗದಳ್ಳಿ ಫ್ರೆಂಡ್ ಆಗ್ತಾಳೆ ಇಲ್ಲ? ಆಗ್ತಾಳೆ ಸರ್. ಆಗ್ತಾಳ? ಎಸ್ ಸರ್. ಅದು ಬೇಡ. 1 2 ಗೆ ಈಕ್ವಲ್, 2 ಗೆ 3 ಈಕ್ವಲ್ ಅಂದ್ಮೇಲೆ 1 is equal to 3 ಬರಿಬೋದಾ? ಎಸ್ ಸರ್ ಬರಿಬೋದು. ಬರಿಬೋದಾ? ಎಸ್ ಸರ್. ಓಕೆ. ನಾನು ಇಲ್ಲಿ ನೋಡ್ರಿ, ಇದು ಸೇಮ್ ರೇಷಿಯೋ, ಇದ್ರ ವ್ಯಾಲ್ಯೂ ಎಷ್ಟು? ಎಡಿ ಬೈ ಡಿ. ಇದು ಸಿಇಡಿ ಬದಲಾಗಿ ಬಿಡಿ ಹಾಕಿದ್ರೆ ಇದು ಸೇಮ್ ರೇಷಿಯೋ. ಎರಡು ಸೇಮ್ ರೇಷಿಯೋ, ಒಂದು ರೇಷಿಯೋ ಉತ್ತರ ಇದಿದೆ, ಒಂದು ರೇಷಿಯೋ ಉತ್ತರ ಇದೆ ಅಂದ್ಮೇಲೆ ಇವೆರಡು ರೇಷಿಯೋ ಒಂದೇ ಇದ್ಮೇಲೆ ಅವನೇ ಎರಡು ಕಡೆ ಅದನ್ ಕಣಲೆ ಅಂದ್ಮೇಲೆ ಅವ್ರಿಬ್ಬರು ಈಕ್ವಲ್ ಇರ್ತಾರಿಲ್ಲ? ಎಸ್ ಸರ್ ಈಕ್ವಲ್ ಇರ್ತಾರೆ. ಇರ್ತಾರಿಲ್ಲ? ಇರ್ತಾರೆ ಇಲ್ಲಮ್ಮ? ಎಸ್ ಸರ್. ಇರ್ತಾರೆ ಸರ್. ಇದು ರೇಷಿಯೋ ಎಡಿ ಬೈ ಬಿಡಿ, ಇದ್ರ ವ್ಯಾಲ್ಯೂ ಎಡಿ ಬೈ ಡಿಬಿ. ಇದನ್ನು ಸೇಮ್ ರೇಷಿಯೋ ಆಗುತ್ತಾ ಇಲ್ಲ? ಆಗುತ್ತಾ ಇಲ್ಲ? ಆಗುತ್ತೆ ಸರ್. ಎರಡು ಸೇಮ್ ರೇಷಿಯೋ. ಒಂದೇ ರೇಷಿಯೋ ಎರಡು ಈಕ್ವಲ್ ಆದ್ಮೇಲೆ ಅವೆರಡು ಈಕ್ವಲ್ ಆಗಿರೋ ರೇಷಿಯೋಗಳು ಅವರಿಬ್ಬರು ಏನಾಗಿರ್ತಾರೆ? ಈಕ್ವಲ್ ಇರ್ತಾರೆ. ಕ್ಲಿಯರಾ? ಎಸ್ ಸರ್. ಕಂಪ್ಲೀಟಾ? ಎಸ್ ಸರ್. ಕಂಪ್ಲೀಟಾ? ಹಾ ಹೇಳಿ. ಇನ್ನೇನು ಡೌಟ್ ಇದ್ರೆ ಕೇಳಿ. ನೋ ಸರ್, ನೋ ಡೌಟ್. ಏನ ಡೌಟ್ ಇದೆಯಾ? ಯಾರಿಗಾರು ಡೌಟ್ಸ್ ಇದ್ರೆ ಕೇಳ್ಬಹುದು. ಅರ್ಥ ಆಯ್ತು ಸರ್. ಅರ್ಥ ಆಯ್ತಾ?